ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಏನಪ್ಪ ಹೊಸ ರುಚಿ ನಮಗ್ ತೋರಿಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ VVIP ಚೆಫ್ ನಮ್ಮ ಆನಂದ್ ಅವರು ಬಂದಿದ್ದಾರೆ. ಆನಂದ್ ಅವ್ರನ್ನ ಕರ್ಸ್ಕೊಂಡು ಇವತ್ತು ಅನ್ಕೊಳ್ತಾ ಇದ್ವಿ ಒಂದು ಒಳ್ಳೆ ಬಿರಿಯಾನಿ ಮಾಡಿಸ್ಬೇಕು ಅಂತ. ಆಂಬೂರ್ನಲ್ಲಿ ಬಿರಿಯಾನಿ ತುಂಬಾ ಫೇಮಸ್ ಅಂತೆ. ಅದೇನೋ ಗೊತ್ತಿಲ್ಲಪ್ಪ, ನಾನೇನು ತಿಂದಿಲ್ಲ. ಆದರೆ ಇಲ್ಲೆಲ್ಲ ಒಂದು 2-3 ಕಡೆ ಹೋದಾಗ ಸರ್ ಆಂಬೂರ್ ಬಿರಿಯಾನಿ ಸರ್ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ. ಏನು ಸ್ಪೆಷಲ್ ಅದ್ರದ್ದು ಅಂದ್ರೆ ಸರ್ ಸ್ಪೆಷಲ್ ಏನಿಲ್ಲ, ನೀವು ಒಂದ್ಸರಿ ಆಂಬೂರ್ ಬಿರಿಯಾನಿ ತಿನ್ನಿ ಸರ್ ಅಂತ. ಎಲ್ಲಿ ತಿನ್ನೋದು? ನಾನು ಒಬ್ಬನೇ ತಿನ್ಬಂದ್ರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ನೆನ್ನೆ ರಾತ್ರಿ ನಾನು ಆನಂದನ್ ಕಾಂಟ್ಯಾಕ್ಟ್ ಮಾಡಿದೆ. ಆನಂದ್, ಅರ್ಜೆಂಟಾಗಿ ಒಂದು ಆಂಬೂರ್ ಬಿರಿಯಾನಿ ಬೇಕು, ರೆಡಿ ಮಾಡ್ಕೊಳ್ಳಿ ಅಂತ. ಸಾರ್ ರೆಡಿ ಸಾರ್ ಅಂತೇಳಿ ರೆಡಿ ಆಗೇ ಬಂದ್ಬಿಟ್ಟಿದ್ದಾರೆ. ಆನಂದ್ ನಮಸ್ಕಾರ. ನಮಸ್ಕಾರ ಸರ್. ಆನಂದ್ ರಾತ್ರಿ ಮಾತಾಡಿದ್ನಲ್ಲ, ಹೌದು, ಆಂಬೂರ್ ಬಿರಿಯಾನಿ ಬಗ್ಗೆ ಹೇಳ್ತಾ ಇದ್ರಿ. ಆಂಬೂರ್ ಬಿರಿಯಾನಿಗೆ ಈ ಮಾಡ್ಬೇಕು ಅಂತ ನನಗೆ ಇಷ್ಟ. ಹೌದು ಸರ್. ಅದನ್ನ ಫ್ರೆಂಡ್ ಕೇಳ್ಕೊಂಡೆ ಹೆಂಗಿರುತ್ತೆ ಅದು ಅಂತ. ಸ್ವಲ್ಪ ಯೆಲ್ಲೋ ಕಲರ್ ಆಗಿರುತ್ತೆ, ರೈಸ್ ಎಲ್ಲ ಇರುತ್ತೆ, ಮಸಾಲೆ ಪದಾರ್ಥಗಳು ಏನು ಕಾಣಲ್ಲ, ಬರೀ ಚಿಕನ್ ಸಿಗುತ್ತೆ. ಸಖತ್ತಾಗಿರ್ಕೋಣ, ಒಂದ್ ತಿನ್ನೋರು 2.5 ತಿನ್ಬೋದು, ಹೊಟ್ಟೆನೆ ತುಂಬಲ್ಲ ಅದು ಅಂತ. ಓಕೆ, ನಾನು ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿಸ್ತೀನಿ ಅಂತ ಹೇಳಿದೀನಿ. ಆನಂದ್, ಆಂಬೂರ್ ಬಿರಿಯಾನಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ರಿ. ಆಂಬೂರ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಜೀರಾ ಅಕ್ಕಿ, ಚಿಕನ್, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮೊಗ್ಗು, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊಬ್ಬರಿ ತುರಿ, ಮೊಸರು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ನಿಂಬೆ ರಸ, ಒಣ ಕೊಬ್ಬರಿ ತುರಿ, ಅಚ್ಚ ಖಾರದ ಪುಡಿ, ಅರಿಶಿನ, ತುಪ್ಪ, ಸೌತೆಕಾಯಿ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಆಂಬೂರ್ ಸ್ಪೆಷಲ್ ಬಿರಿಯಾನಿ ರೆಡಿ ಮಾಡ್ಕೋಬಹುದಾ? ರೆಡಿ ಮಾಡ್ಕೋಬಹುದು. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಈಗ ನನಗೆ ಒಂದು ಪಾತ್ರೆ ಬೇಕು. ಏನಕ್ಕೆ? ರೈಸ್ಗೆ. ರೈಸ್ ಸಪರೇಟ್ ಮಾಡಿ ರೈಸ್ ದಮ್ ಮಾಡಬೇಕು. ರೈಸ್ಗೆ ಒಂದು ನೀರಿಡೋಣ. ನೀರ್ ಇಟ್ಕೊಳ್ತೀನಿ ಈ ಪಾತ್ರೆ ಒಳಗೆ. ಸಾಕಾಗ್ಬೋದು ಅನ್ಕೊಂಡಿದೀನಿ. ಸಾಕು ಸರ್. ಅಲ್ಲ, ಒಂದು ಇಷ್ಟು ಇಡಿ ನೀರು. ಅಷ್ಟು ನೀಡ್ಬೇಕಾ? ಕರೆಕ್ಟ್ 1 ಲೀಟರ್ ನೀರು ಸಾಕಾ? ಸಾಕು ಸಾಕು ಸರ್. ಈ ನೀರಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಇದು ಒಂದು ಅರ್ಧ kg ಅಷ್ಟಕ್ಕೆ ಇದು ಮೆಣಸಿನ್ಕಾಯ್ದು. ಮೆಣಸಿನ್ಕಾಯಿ? ಹೌದು. ನೀರ್ಗೆ 2 ಪೀಸ್ ಹಾಕಿದೀನಿ. ಆಯ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರು ಅರಿಶಿನ ಪುಡಿ ಕಲರ್ ಬರೋದಕ್ಕೆ, ಸಾಲ್ಟ್. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಬೇಕು. ಕುಕ್ಕರ್ ಕೊಡಿ. ಬಿರಿಯಾನಿ ಜೊತೆಗೆ ಏನ್ ಮಾಡ್ತಾ ಇದೀರಾ ಸೈಡ್ಸ್? ಬಿರಿಯಾನಿ ಜೊತೆಗೆ ರೈತಾ ಅಂತ ಮಾಡ್ತಾ ಇದ್ದೀನಿ. ಆಯ್ತಾ? ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಮಾಡ್ತೀರಾ? ಸೆಕೆಂಡ್ ಡಿಂಗ್ರಿ ಕಬಾಬ್ ಅಂತ ಹೇಳೋದು. ಅದೇನೋ ಅಷ್ಟು ದಿವಸದಿಂದ ಹೇಳ್ತಾ ಇದ್ರಿ ಡಿಂಗ್ರಿ ಕಬಾಬ್ ಅಂತ. ಅಂದ್ರೆ ನಾರ್ಮಲ್ ಚಿಕನ್ ಕಬಾಬ್ ಮಾಡ್ಕೊಂಡ್ ತಿಂತಾರೆ, ಇದು ಒಂಥರ ಡಿಫ್ರೆಂಟ್. ಅದಕ್ಕೆ ಡಿಂಗ್ರಿ ಕಬಾಬ್. ಹೌದು. ಓಕೆ, ಎಣ್ಣೆ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. 50 ಗ್ರಾಮ್ ಎಣ್ಣೆ. ಓಕೆ. 20 ಗ್ರಾಮ್ ತುಪ್ಪ ಅರ್ಧ kgಗೆ. ಮಾಮೂಲಿ ಸೋನಾ ಮಸೂದಿ ಯಾವ್ದಾದ್ರು ರೈಸ್ ಆದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಇದು ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಆಗುತ್ತೆ ಇದಕ್ಕೆ. ನೀರ್ ಕಾಯ್ತಾ ಇದೆ, ಎಣ್ಣೆ ಕಾದಿದೆ, ಏನ್ ಮಾಡೋಣ? ಸ್ವಲ್ಪ ನೀರು ಕೊಡಿ ಸರ್. ನೀರಾ? ಹೌದು. ಏನಕ್ರಿ ನೀರ್ ಇವಾಗ? ಸ್ವಲ್ಪ ಆಯ್ತು, ಸಾಕು. ಏನೇನೋ ಇಟ್ಟಿದ್ದೀರಿ ನೀವು. ಚಕ್ಕೆ ಲವಂಗ ಇದು ನೀರಿಗೆ ಹಾಕಿದ್ರೆ ಫ್ಲೇವರ್ ಜಲ್ದಿ ಬರುತ್ತೆ. ನೋಡಿ, ಅರ್ಧ kgಕ್ಕೆ ಎಷ್ಟು ಹಾಕ್ತಾ ಇದೀನಿ. ಒಂದು 4-5 ಚಕ್ಕೆ. ಓಕೆ. ಒಂದು 10 ರಿಂದ 15 ಲವಂಗ. ಆಯ್ತು. ಏಲಕ್ಕಿ ಜಾಸ್ತಿ ಇರಬೇಕು ಬಿರಿಯಾನಿಗೆ. 2, 4, 8, 10. ಅರ್ಧ kgಗೆ 10 ಏಲಕ್ಕಿ ಇರಬೇಕು. 1, 2, 3 ಎಲೆ. ಓಕೆ. ಅನಾನಸು 1, 2. ಆಯ್ತು. ಮರಾಠಿ ಹೋಮಕ್ಕು 1, 2, 3. ಓಕೆ, ಅಷ್ಟೇ. ಇಷ್ಟು ನೀರಲ್ಲಿ ನೆನೆಸ್ಕೊಂಡಿದ್ದೀರಾ? ಸರಿ, ಎಣ್ಣೆ ಕಾಯ್ದಿದೆ. ಕಾದಿದೆ. ಫಸ್ಟ್ ಕಾಯ್ದಿದಾಗ ಸ್ವಲ್ಪ ಈರುಳ್ಳಿ ಹಾಕ್ಬೇಕು ಅಷ್ಟೇ, ಸುಮ್ಮನೆ ಸ್ವಲ್ಪ ಅಷ್ಟೇ. ಆಂಬೂರ್ ಸ್ಪೆಷಲ್ ಬಿರಿಯಾನಿನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆನಂದ್ ಅವರು ತೋರಿಸ್ತಾ ಇದ್ದಾರೆ. ಸ್ವಲ್ಪ ಕಲರ್ ಬಂದಾಗ ಓಕೆ, ಚಕ್ಕೆ ಲವಂಗ ನೆನೆಸಿದೀವಲ್ಲ ಇದನ್ನ ಹಾಕ್ಬೇಕು. ಇದರಲ್ಲಿ ಶುಂಠಿ ಕಡಿಮೆ ಇರಬೇಕು, ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಆಂಬೂರ್ ಬಿರಿಯಾನಿಗೆ. ಓಕೆ. ಒಂದು ಅರ್ಧ kgಗೆ ಒಂದು 3 ಬೆಳ್ಳುಳ್ಳಿ, 3 ರಿಂದ 4. ಮೈನ್ ಇರೋದು ಶುಂಠಿ ಬೆಳ್ಳುಳ್ಳಿ ಇದಕ್ಕೆ. ಓಕೆ. ಅದೇ ಬೆಳ್ಳುಳ್ಳಿ ಜಾಸ್ತಿ ಇರಬೇಕಾ? ಹೌದು, ಬೆಳ್ಳುಳ್ಳಿ ಜಾಸ್ತಿ ಇರಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ಲಿ ಚೆನ್ನಾಗಿ. ಇದು ನೀರು ಕಾಯ್ತಿದೆ, ಪರವಾಗಿಲ್ವಾ? ಕಾಯ್ಲಿ ಸ್ಲೋ ಮಾಡಿದ್ರೆ ಆಮೇಲೆ ಅಕ್ಕಿ ಹಾಕಿ ಒಂದು 2 ಸೆಕೆಂಡ್ ಅಷ್ಟೇ ಅದಕ್ಕೆ. ಇದಕ್ಕೆ ಅಕ್ಕಿ ಹಾಕ್ತೀವಾ? ಅಕ್ಕಿ ಹಾಕ್ಬೇಕು ಅದಕ್ಕೆ. ಸರ್, ಮೆಣಸಿನ್ಕಾಯಿ ಹಾಕ್ತಾ ಇದೀವಿ. 2 ಅಲ್ಲ 3 ಸಾಕಾ? ಅರ್ಧ kg ಅಕ್ಕಿಗಿದು. ಸಾಕು. ಆಯ್ತು. ಚಿಕನ್. ಓಕೆ. ಅರ್ಧ kg ಚಿಕನ್ ಅಲ್ಲ? ಹೌದು ಸರ್.
ಒಳ್ಳೆ ಚಿಕನ್ ಪೀಸಸ್ ಸರಿಯಾಗಿ ಸೈಜಸ್ ಇದೆಯಲ್ಲ ಚೆನ್ನಾಗಿ ಹಿಂಗೆ ಇರಬೇಕು ಬಿರಿಯಾನಿಗೆ. ಹೌದು, ನೀರು ಕುದೀತಾ ಇದೆ. ಹಾಂ, ಇದು ಹಾಕ್ಬಿಡೋಣ ಶುಂಠಿ ಬೆಳ್ಳುಳ್ಳಿ. ಬಟ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬೇಗ ಮಾಡ್ಬೋದಲ್ವಾ? ಎರಡು ಕುಕ್ಕರಲ್ಲಿ ಮಾಡಿದ್ರೆ ಜಲ್ದಿ ಆಗುತ್ತೆ. ಈಗ ಮತ್ತೆ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ, ಮಾಡಿ ಸ್ವಲ್ಪ ಅಷ್ಟೇ. ಟೊಮಾಟೊ. ಓಹೋ, ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ತಾ ಇದೀವಲ್ಲ? ಹೌದು, ಅಂದರೆ ಟೊಮಾಟೊ ಇದರಲ್ಲಿ ಎಲ್ಲ ಒಂದು ಕಡೆ ಟೊಮಾಟೊ ಒಂದೊಂದು ಹಾಗೆ ಇರುತ್ತೆ. ಓಕೆ. ಆನಂದ್ ಅವರು ಸಾಕಷ್ಟು VVIP ಮನೆಗಳಿಗೆಲ್ಲ ಅಡುಗೆ ಮಾಡಿರುವಂಥ ಅನುಭವ ಇದೆ. ಸುಮಾರು ದಿವಸಗಳಿಂದ ನಮ್ಮ ಜೀ ಕನ್ನಡದಲ್ಲಿ ಆದಷ್ಟು ಹೊಸ ಹೊಸ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಓಕೆ, ಬೆಂದಾಗಿದೆ. ನೆಕ್ಸ್ಟು ಸ್ವಲ್ಪ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. ಮಾಡಿ 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 ಮಾಡಿ. ಒಂದು 2 ಸ್ಪೂನು ಚಿಲ್ಲಿ ಪೌಡರ್. ಓಹೋ, ಹಾಕಿ ಹಾಕಿ. 1 ಟೀ ಸ್ಪೂನ್ ಸಾಕು. ಓಕೆ, ಸ್ವಲ್ಪ ಎಲ್ಲೋ ಅರಿಶಿನ ಪುಡಿ ಅದಕ್ಕೂ ಹಾಕಿದ್ದೀವಿ. ಇದಕ್ಕೂ ಹಾಕಬೇಕು. ಇದಕ್ಕೂ ಸ್ವಲ್ಪ. ಹೋಟ್ಲುಗಳಲ್ಲಿ ನಿಮಗೆ ಕಲರ್ ಹಾಕ್ತಾರೆ, ಅಂದರೆ ನಾವು ಕಲರ್ ಯೂಸ್ ಮಾಡಲ್ಲ ಇಲ್ಲಿ. ಪುದೀನ ಹಾಕ್ತಾ ಇದೀವಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀವಿ. ಹಾಕ್ಕೊಳ್ಳಿ. ಈಗ ನಾವು ಚಕ್ಕೆ ಲವಂಗ ನೀರು ಹಾಕಿದ್ವಲ್ಲ, ಹೌದು, ಅದನ್ನೇ ಯೂಸ್ ಮಾಡ್ಬೋದು ಇದಕ್ಕೆ. ಅಂದ್ರೆ ಜಾಸ್ತಿ ನೀರು ಹಾಕಂಗಿಲ್ಲ ಇದಕ್ಕೆ. ಓಕೆ, ಈಗ ನಾನು ಕ್ಲೋಸ್ ಮಾಡ್ತೀನಿ ಅಷ್ಟೇ. ಒಂದು ಇಲ್ಲ, ಸ್ವಲ್ಪ ಬಾಯ್ಲ್ ಆಗ್ಲಿ ಇದು. ಮತ್ತೆ ವಿಷಲ್ ಹಾಕೋದು ಬೇಡ ಅಲ್ವಾ? ವಿಸಲ್ ಇದು ಒಂದು ವಿಸಲ್ ಬರ್ಬೇಕು, ಯಾಕಂದ್ರೆ ಚಿಕನ್ ಒಂದು ವಿಸಲ್ ಬರಲಿ, ಆಮೇಲೆ ಹೇಳ್ತೀನಿ ನಿಮ್ಗೆ. ಆಮೇಲೆ ಅಕ್ಕಿ ಹಾಕೊಳ್ಳೋದಾ? ಹೌದು. ಏನೋ ಹೊಸ ಟೈಪ್ ಮಾಡ್ತಾ ಇದೀರಪ್ಪ, ಮಾಡಿ. ಈಗ ನನಗೊಂದು ಜಾರ್ ಕೊಡಿ, ಒಂದು ಸ್ಮಾಲ್ ಜಾರ್ ಸಾಕಾ? ಏನ್ ಹಾಕೊಳ್ತೀರಾ? ರೈತ ಮಾಡಕ್ಕೆ. ಮಾಡಿ ಮಾಡಿ ಮಾಡಿ, ಬೇಗ ಮಾಡಿ, ಫಟಾಫಟ್ ಅಂತ ಮಾಡ್ತಾ ಇರ್ಬೇಕು ನೀವು. ಸರ್, 2 ಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಹಾಕಿ. ಕೊತ್ತಂಬರಿ ಸೊಪ್ಪು. ಓಕೆ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ತೆಂಗಿನಕಾಯಿ ತುರಿ. ತುರಿ. ಓಕೆ, ಸ್ವಲ್ಪ ನೀರು ಕೊಡಿ ಇದಕ್ಕೆ. ಸ್ವಲ್ಪ ನೀರಾ? ಸ್ವಲ್ಪ ಅಷ್ಟೇ. ಎಷ್ಟು ಬೇಕು ಹೇಳಿಪ್ಪ? ಸಾಕು. ಓಕೆ, ಆಯ್ತಾ? ಆಯ್ತು ಸರ್. ಫುಲ್ಲು ನೈಸಾಗಿ ರುಬ್ಕೊಂಡ್ಬಿಟ್ಟಿದ್ದೀರಾ? ಚಟ್ನಿ ಥರ ಆಗ್ಬಿಟ್ಟಿದೆ. ಚಟ್ನಿ ಥರನೇ ಬೇಕು. ಓಕೆ, ನೀರು ಕೊಡಿ ಸ್ವಲ್ಪ. ತಗೊಳ್ಳಿ, ಎಷ್ಟು ಬೇಕು? ಸ್ವಲ್ಪ ಈ ಬೌಲ್ಗೆ ಹಾಕಿ. ಈರುಳ್ಳಿ ಹಾಕ್ತಿದ್ದೀರಾ ನೀರಿಗೆ? ಹೌದು. ಸ್ವಲ್ಪ ಸೌತೆಕಾಯಿ, ಟೊಮಾಟೊ ಸ್ವಲ್ಪ. ಓಕೆ, ಈಕ್ವಲ್ ಇದ್ರೆ ಸಾಕು. ಈಗ ಇದು ನೀರಿಗೆ ಹಾಕಿದ್ರೆ ನಿಮಗೆ ಆನಿಯನ್ಸ್ ಎಲ್ಲ ಗರಿಗರಿಯಾಗಿ ಬರುತ್ತೆ. ಓ, ನೀರಿಗೆ ಹಾಕೊಂಡು ಆಮೇಲೆ ಹಾಕಿದ್ರೆ ಗರಿಗರಿಯಾಗಿರುತ್ತೆ. ಅಂದ್ರೆ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಖಾರ ನಾವು ಹಾಕೋಬಹುದು, ಬೇರೆ ಇದ್ರೆ ಅದರಲ್ಲಿ ಖಾರ ಕೊಟ್ಟಿರ್ತೀವಲ್ಲ. ಹೌದೌದು. ಅಂದ್ರೆ ಇದು ತಿನ್ನಕ್ ಚೆನ್ನಾಗಿರುತ್ತೆ. ಉಪ್ಪು ಸರ್. ಉಪ್ಪು, ಮೊಸರು, ರುಬ್ಬಿರೋದು ಮಸಾಲ. ಇದೇ ನಮಗೆ ಟೇಸ್ಟ್ ಅದು. ಓಹೋ, ಹೌದು, ಚೆನ್ನಾಗಿರುತ್ತೆ ಇದು ಸೈಡ್ಸ್ ಎಲ್ಲ ಹಾಕೊಳ್ಳೋಕೆ. ಅಂದ್ರೆ ಮೊಸರು, ಗಟ್ಟಿ ಮೊಸರು ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಇದು ಮಾಡಿ, ಬಿಸಿಲು ಹೋಗ್ತಾ ಬಂದಿದೆ, ಆನ್ ಮಾಡ್ಕೊಳ್ಳೋಣ. ಅದು ಓಕೆ, ರೆಡಿ ಆಯ್ತು. ಕುದೀತಾ ಇದೆ ಸರ್. ಅಕ್ಕಿ ನೆನ್ಸಿಟ್ಟಿರೋದು ಇದು ಜೀರಿಗೆ ಸಾಂಬಾಕಿ? ಹೌದು. ಒಂದು ಅರ್ಧ ಗಂಟೆ ಆದ್ರೆ ನೆನ್ಸ್ಬೇಕು ಅಕ್ಕಿ ಇದು. ಓಕೆ, ನೆನ್ಸಿಟ್ರದು ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ನೀರು ಕುದಿಬೇಕಾದ್ರೆ ಅಕ್ಕಿ ಹಾಕ್ಬೇಕು. ಇದು ಅಕ್ಕಿ ಹಾಕ್ಬಿಟ್ವಲ್ಲ, ಅದ್ರೊಳಗೆ ಏನು ಹಾಕಲ್ವನ ಬಿರಿಯಾನಿಗೆ? ಆಮೇಲೆ ಹಾಕ್ಬೇಕು. ಆಮೇಲೆ ಹಾಕ್ಬೋದಾ? ಹೆಂಗ್ರಿ? ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಹಾಫ್ ಬಾಯ್ಲ್ ಮಾಡ್ತೀರಾ? ಹೌದು. ಮುಚ್ಚಿ ಇದನ್ನ ತೆಗೆದು ನೋಡೋಣ ಏನಾಗಿದೆ. ಇದು ಆಗಿರುತ್ತೆ ಸರ್. ಒಂದು ಸಣ್ಣ ಫ್ರೈ ಪ್ಯಾನ್ ಕೊಡಿ. ಫ್ರೈ ಪ್ಯಾನ್ ಬೇಕಾ ತಿರ್ಗಾ? ಸಣ್ಣದು ಸಾಕಾ? ಸಾಕು. ಎಣ್ಣೆ ಹಾಕಿ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಪಾತ್ರೆಯಲ್ಲಿ ಅಕ್ಕಿ ಜೊತೆಗೆ ಅನ್ನ ಬೇಯ್ತಾ ಇದೆ, ಅಲ್ಲಿ ಬಿರಿಯಾನಿಗೆ ಮಸಾಲ ರೆಡಿ ಆಗಿದೆ, ಇಲ್ಲೊಂದು ಪಾತ್ರೆಯಲ್ಲಿ ಯಾವಾಗ ಬೇಕಾದ್ರೆ ಮಾಡ್ಕೋಬಹುದು. ಈಗ ಫ್ರೀ ಇದೀವಲ್ಲ, ಓಕೆ, ಹಾಗಾಗಿ ಇದು ಮಾಡ್ಕೊಂತ. ಫ್ರೀ ಇದೀವಲ್ಲ ನಾವು, ಫ್ರೀ ತರ ಕಾಣ್ತಾ ಇದೆಯಲ್ಲ ನಿಮ್ಗೆ. ಅಕ್ಕಿ ಬಾಯಲಾಗಂತ. ಹೌದಾ? ಓಕೆ 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 ಓಕೆ, ಅಕ್ಕಿ ಬೇಯಗಂಟ. ಓಕೆ, ನೋ ಪ್ರಾಬ್ಲಮ್.
ಓಕೆ. ಓಹೋ, ಈರುಳ್ಳಿನ ತಿರ್ಗಾ ಫ್ರೈ ಮಾಡ್ಕೊಳ್ತಾ ಇದೀವಲ್ಲ, ಬಿರಿಯಾನಿ ಮೇಲೆ ಹಾಕಕ್ಕ? ಮೇಲೆ ಹಾಕಕ್ಕೆ. ಇದು ಆಗಿದೆ ಅಂತ ಅನ್ಸುತ್ತೆ. ಆಗೋಯ್ತಾ? ಅನ್ನ ಅರ್ಧ ಇಲ್ಲಿ ಮಾಡ್ಕೊಂಡಿದೀವಿ, ತಿರ್ಗಾ ಅಲ್ಲೊಂದು ಅರ್ಧ ಮಾಡ್ಕೋಬೇಕಾ? ಹೌದು. ಆಹಾ, ಅದ್ಭುತ ಅದ್ಭುತ ಬಿಡ್ರಿ. ಎಂದ್ಬಿಟ್ಟಿದ್ಯಾ? ಬೇಯ್ತಾ ಇನ್ನೊಂದು 2 ಸೆಕೆಂಡ್ ಅಷ್ಟೇ. ಅದು ತೆಗೆದು ನೋಡೋಣ. ಹಾ, ನೋಡಿ ನೋಡಿ, ಎಣ್ಣೆ ಫುಲ್ ಎಲ್ಲ ಬಿಟ್ಟಿದೆ. ಓಕೆ. ಮಸಾಲೆ ಜಾಸ್ತಿ ಇಲ್ಲ. ಹೌದು ಸರ್, ಇದು ಆಗಿದೆಯಲ್ಲ? ಹೌದು. ನೋಡಿ, ಈ ಥರ ಇದನ್ನ ಮಾತ್ರ ತಗೊಂತೀವಿ. ಏನ? ಈ ಥರ ರಸ ರಸ, ಗ್ರೇವಿ. ಗ್ರೇವಿ. ಓಕೆ, ಆಯ್ತು. ಗಸಿ ನಿಂಬೆಹಣ್ಣು ಹಾಕಿಲ್ಲ ಲಾಸ್ಟಿಗೆ. ನೋಡಿ, ನಿಂಬೆಹಣ್ಣು ಸ್ವಲ್ಪ ಹಾಕ್ತಾ ಇದೀವಿ. ಇದಕ್ಕೂ ಸ್ವಲ್ಪ ಹಾಕ್ತಾ ಇದೀವಿ. ಅರ್ಧ ನಿಂಬೆಹಣ್ಣು ಆದ್ರೆ ಸಾಕು. ಎರಡಕ್ಕೂ ಆಗುತ್ತೆ? ಎರಡಕ್ಕೂ ಆಗುತ್ತೆ. ನೋಡಿ ಸರ್, ಗೊತ್ತಾಗುತ್ತದೆ. ಬೆಂದಿದೆಯಲ್ಲ ಈಗ? ಈಗ ಬೇಯ್ತಾ ಬಂದಿದೆ ಇದು. ಓಕೆ. ಹರಳುತ್ತೆ ಅಕ್ಕಿ. ಅಕ್ಕಿ ಬ್ರೌನ್ ಆಗೋಯ್ತು ಪೂರ್ತಿ? ಸರ್, ಇನ್ನೂ ಇಲ್ಲ ಸರ್, ಸ್ವಲ್ಪ ಇನ್ನೂ ಬ್ರೌನ್ ಆಗ್ಬೇಕಾ? ಸರ್, ಆಯ್ತು. ಅಕ್ಕಿ ಆಯ್ತಾ? ನೋಡಿ, ಹಾಫ್ ಬಾಯ್ಲ್ ಇರಬೇಕು. ಓಕೆ. ಹಾಫ್ ಬಾಯ್ಲ್ ಇದ್ರೆ ಅದಕ್ಕೆ ಕರೆಕ್ಟಾಗಿ ಬರುತ್ತೆ ದಮ್ಮಿಗೆ ಅದು. ಏನೇನು ಮಾಡ್ಬೇಕು ಇವಾಗ? ಈಗ ಇದನ್ನ ಬಸಿಬೇಕು. ಇದು ತಕೊಂಡ ಬಿಡಿ, ಬಸಿಯೋದೇನು ಬಂತು, ಇದರಲ್ಲಿ ಎತ್ಕೋಣ. ನೋಡಿ, ಹಾಫ್ ಬಾಯ್ಲ್. ಹಾಫ್ ಬಾಯ್ಲ್ ಹಾಕ್ಲಾ? ಹಾಕಿ. ಫಸ್ಟ್ ಇದನ್ನ ಆಫ್ ಮಾಡ್ಕೊಳ್ಳ. ಸ್ವಲ್ಪ ಆನ್ ಮಾಡ್ಕೊಳ್ಳಿ. ಇದು ಆನ್ ಮಾಡೋಣ? ಸ್ಲೋ ಇಡಬೇಕು ಅಷ್ಟೇ. ಸ್ಲೋನಾ? ಆಯ್ತು. ಮಾಡಿರೋದು. ಓಹೋ, ಈ ಬಿರಿಯಾನಿ ತೆಗೆಯೋದು ಒಂದು ಕಲೆ ಅಲ್ಲ? ಹೌದು. ತೆಗೆದು ಬಾಕದು, ತಟ್ಟೆಗೆ ಹಾಕೋದೇ ಒಂದು ಕಲೆ ಅಲ್ಲ? ಲಾಸ್ಟಿಗೆ ಸ್ವಲ್ಪ ಗೀನಾ? ಗೀ. ಇದು ಅದು ಲಾಸ್ಟಿಗೆ ಹಾಕೋಣ ತೆಗೆದಾದ್ಮೇಲೆ. ಇನ್ನ ಲಾಸ್ಟ್ ಇದೆಯಾ? ಇನ್ನ ಲಾಸ್ಟ್ ಆಗಿಲ್ಲ? ತೆಗಿಬೇಕಾದ್ರೆ ಹಾಕ್ಬೇಕು. ಈಗ ಹಾಕಿದ್ರೆ ಎಲ್ಲ ಮೆತ್ತಗಾಗುತ್ತೆ. ಮೆತ್ತಗಾಗುತ್ತೆ. ಜೋರಿ ಮಾಡ್ಲಾ? ಇಲ್ಲ ಬೇಡ, ಅಷ್ಟೇ ಇರಲಿ. ಒಂದು 10 ನಿಮಿಷ ಅಷ್ಟೇ. 10 ನಿಮಿಷ ಬೇಡ. ಓಕೆ ಸರ್. ಆನಂದ್, ರೆಡಿ ಆಗಿರ್ಬೋದಾ? ಆಗಿದೆ ಎಲ್ಲ. ಆಯ್ತು, ತೆಗಿರಿ. ಆಫ್ ಮಾಡಿ. ಓಹ್, ಏನ್ರಿ ಇನ್ನ ಗ್ಯಾಸ್ ಇದೆಯಲ್ರಿ? ಸ್ವಲ್ಪ ಅಷ್ಟೇ ಬರೋದು. ಅಷ್ಟಿರ್ತಾ? ಒಂದು 10 ನಿಮಿಷ ಅಷ್ಟೇ. ಸ್ಲೋ ಇಟ್ರೆ ಸಾಕು. ಸಖತ್ತಾಗಿ ಬಂದಿಲ್ರಿ? ಹೇಗಿದೆ ಸರ್? ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಕರೆಕ್ಟ್. ಆಂಬೂರು ಬಿರಿಯಾನಿ ಹಿಂಗೆ ಇರೋದು. ಕೇಸರಿ ಎಲ್ಲೋ ಎಸ್. ಆಂಬೂರ್ ಚಿಕನ್ ಬಿರಿಯಾನಿ. ಆಂಬೂರ್ ಚಿಕನ್ ಬಿರಿಯಾನಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಏನ್ ಅನ್ಕೊಂಡಿದ್ದೋ ಅದೇ ತರನೇ ಮಾಡಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಅದೇ ಕಲರು, ಅದೇ ಸ್ಟೈಲು. ಮೇಲ್ಗಡೆ ಸ್ವಲ್ಪ ಉರಿದಿರೋ ಅಂತ ಈರುಳ್ಳಿನ ಉದುರಿಸಿದ್ದಾರೆ. ತುಂಬಾ ಸಖತ್ತಾಗಿದೆ. ಯಾವ ರೀತಿ ಆನಂದ್ ಅವರು ಈ ಆಂಬೂರ್ ಬಿರಿಯಾನಿ ಮಾಡಿದ್ರು ಅಂತ ತೋರಿಸ್ತೀವಿ, ನೋಡ್ಕೊಳ್ಳಿ. ಆಂಬೂರ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಹಸಿರುಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು ಹಾಕಿ ಕಾಯಲು ಬಿಡಿ. ನಂತರ ನೆನೆಸಿದ ಜೀರಾ ಅಕ್ಕಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮೊಗ್ಗು ಹಾಕಿ ಹುರಿದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರುಮೆಣಸಿನಕಾಯಿ, ಚಿಕನ್, ಟೊಮ್ಯಾಟೊ, ಮೊಸರು, ಅಚ್ಚ ಖಾರದ ಪುಡಿ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ. ನಂತರ ಇದಕ್ಕೆ ಅರ್ಧ ಬೆಂದ ಅನ್ನ ಹಾಕಿ ಮಿಕ್ಸ್ ಮಾಡಿ 3 ರಿಂದ 4 ವಿಷಲ್ ಕೂಗಿಸಿ. ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಹುರಿದ ಈರುಳ್ಳಿಯನ್ನು ಬಿರಿಯಾನಿ ಮೇಲೆ ಹಾಕಿ. ಒಂದು ಮಿಕ್ಸಿ ಜಾರ್ಗೆ ಹಸಿರುಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ತೆಂಗಿನಕಾಯಿ ತುರಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಈರುಳ್ಳಿ, ಸೌತೆಕಾಯಿ, ಟೊಮ್ಯಾಟೊ, ಮೊಸರು, ರುಬ್ಬಿದ ಮಸಾಲ ಹಾಕಿ ಕಲಸಿ ರಾಯ್ತ ತಯಾರಿಸಿಕೊಳ್ಳಿ. ಈಗ ಆಂಬೂರ್ ಬಿರಿಯಾನಿ ರಾಯ್ತ ಜೊತೆ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್.
ಆಯ್ತು. ಇದೊಂದಿದೆ. ಚೆನ್ನಾಗಿದೆ, ಹೊಸ ಟೈಪು. ಸೌತೆಕಾಯಿ ಹಾಕಿ ಚಟ್ನಿ ಮಾಡಿ. ಸಕ್ಕತ್ತಾಗಿದೆ. ಚಿಕನ್ ಬಿರಿಯಾನಿ ನೋಡ್ಬಿಡ್ತೀನಿ. ಬಂದಿರುತ್ತೆ ಸರ್. ಗ್ಯಾರಂಟಿನಾ? ಹೌದು. ಚೆನ್ನಾಗಿ ಬಂದಿದ್ದಲ್ಲ ಸರ್? ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಏನೇನು ಹಾಕಿದೆ ಕೇಳಿ? ಇದು ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ಅದನ್ನ ರುಬ್ಕೊಂಡ್ರಿ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ, ಟೊಮೆಟೊ ಎಲ್ಲ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಇದಕ್ಕೂ ಕಾಂಬಿನೇಷನ್ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ತುಂಬ ಸಖತ್ತಾಗಿ ಮಾಡಿದ್ದೀರಾ. ಅದೇನೋ ಡಿಂಗ್ರಿ ಮಾಡ್ತೀನಿ ಏನು ಡಿಂಗ್ರಿ ಮಾಡ್ತೀರಿ? ಅದು ಒಂಥರ ಕಬಾಬ್. ಓಕೆ, ಅದೇನೋ ಡಿಂಗ್ರಿ ಕಬಾಬ್ ಮಾಡಕ್ಕೆ ರೆಡಿ ಮಾಡ್ಕೊಂಬನ್ನಿ. ಸರಿ. ಅಷ್ಟೊಳಗೆ ಸ್ವಲ್ಪ ಇದನ್ನ ಮುಗಿಸ್ತೀವಿ. ಒಂದಾದ ಮೇಲೆ ಒಂದರಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಆರೋಗ್ಯದ ಅಡುಗೆನ ತೋರಿಸ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ನಮಸ್ಕಾರ. ಗುರುಜಿ, ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ಇವತ್ತು ಮೆಂತ್ಯ ರೊಟ್ಟಿ ತೋರಿಸೋಣ ಅಂತ. ಮೆಂತ್ಯ ರೊಟ್ಟಿ. ಓಕೆ. ಬೆಳಗ್ಗೆ ತಿಂಡಿಗಾಗತ್ತೆ, ಮಧ್ಯಾಹ್ನದ ಊಟ, ರಾತ್ರಿ ಊಟದ ಜೊತೆನೂ ಆಗತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಬಹಳ ಒಳ್ಳೇದು. ಓಕೆ, ಮೆಂತ್ಯ ಸೊಪ್ಪಿನ ರೊಟ್ಟಿ ಏನೇನ್ ತಂದಿದ್ದೀರಾ? ಮೆಂತ್ಯ ಸೊಪ್ಪಿನ ರೊಟ್ಟಿ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಮೆಂತ್ಯ ಸೊಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚಖಾರದ ಪುಡಿ, ಉಪ್ಪು. ಸಾಧಾರಣ ಏನ್ ಮಾಡ್ತಾರೆ, ಗೋಧಿ ಹಿಟ್ಟನ್ನ ಬಳಸಿದಾಗ ಹೇಳಿ ಗುರುಜಿ. ಗೋಧಿಯ ಹೊರಭಾಗ ಮತ್ತು ಅದರಲ್ಲೊಂದು ಮೊಳಕೆ ಬರೋದಕ್ಕೋಸ್ಕರ ಅಂತಾನೆ ಪ್ರಕೃತಿಯಲ್ಲಿ ಒಂದು ಭಾಗ ಇದೆ. ಹೇಳಿ ಗುರುಜಿ. ಅದನ್ನ ವೀಟ್ ಜರ್ಮ್ ಅಂತ ಕರೀತಾರೆ. ಓಕೆ. ಆ ಭಾಗನ ತೆಗೆದು ಬಿಡ್ತಾರೆ. ಓಕೆ. ಅದನ್ನ ತೆಗೆದುಬಿಟ್ಟು ಮಧ್ಯದಲ್ಲಿ ಒಳಭಾಗದಲ್ಲಿರುವಂಥ ಬೆಳ್ಳಗಿರುವಂಥ ಸಾಫ್ಟ್ ಆಗಿರುವಂಥ ಪೌಡ್ರಿ ಆಗಿರುವಂಥ ಸ್ಟಾರ್ಚಿ ಆಗಿರುವಂಥ ಭಾಗವನ್ನು ಮಾತ್ರ ಮಿಲ್ ಮಾಡಿ ನಮಗೆ ಗೋಧಿ ಹಿಟ್ಟು ಅಂತ ಕೊಡ್ತಾರೆ. ಅದರಲ್ಲಿ ಏನೂ ಇರೋದಿಲ್ಲ, ಸತ್ವ ಏನೂ ಇರೋದಿಲ್ಲ, ಬರೀ ಬೆಳ್ಳಗೆ ಇರುತ್ತಷ್ಟೇ. ಅದನ್ನು ತಿಂದರೆ ತಿನ್ನಂಗಿರುತ್ತೆ ಹೊರತು ಬರೀ ಕೆಟ್ಟದ್ದೇ ಇರುತ್ತೆ. ಇದನ್ನೆಲ್ಲ ಯಾಕೆ ತೆಗಿತಾರೆ ಅಂದರೆ ಇದರಲ್ಲಿ ಆಯಿಲಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಓಕೆ. ಆ ಆಯಿಲಿ ಕಂಟೆಂಟ್ ಜಾಸ್ತಿ ಇದ್ದಾಗ ಬೇಗ ಕೆಟ್ಟು ಹೋಗ್ಬಿಡುತ್ತೆ. ಈ ಕಾರಣಕ್ಕೆ ಅದೆಲ್ಲ ತೆಗೆದು ಬಿಡ್ತಾರೆ. ಇವಾಗ ನೀವೇನ್ ಮಾಡಿದ್ದೀರಾ? ಇದು ಹೋಲ್ ವೀಟ್ ಅಂದರೆ ನಾವು ಗೋಧಿ ತಗೊಂಡು ನಾವೇ ಮಿಲ್ ಮಾಡಿಸ್ಬಿಡ್ತೀವಿ. ಪೂರ್ತಿಯಾದಂಥ ಗೋಧಿಯನ್ನ ಮಿಲ್ ಮಾಡಿಸಿರೋ ಹಿಟ್ಟು. ಹೌದು, ಹೋಲ್ ವೀಟ್ ಫ್ಲೋರ್ ಅಂತ ಕರಿತೀವಿ. ಓಕೆ ಓಕೆ. ಅಂದ್ರೆ ಫಸ್ಟ್ ಹಿಟ್ಟನ್ನ ಕಲ್ಸ್ಕೋಬೇಕು ಅಂತ ಕಾಣ್ತೀವಿ. ಕಲ್ಸ್ಕೋಬೇಕು. ಓಕೆ, ತಗೊಳ್ಳಿ ಗುರುಜಿ, ಕಲ್ಸ್ಕೊಳ್ಳಿ. ಗೋಧಿ ಹಿಟ್ಟು ಜೊತೆಗೆ ಸ್ವಲ್ಪ ರುಚಿಗೆ ಉಪ್ಪು, ಇದನ್ನು ಹಾಕಿ ಸ್ವಲ್ಪ ನೀರು ಹಾಕ್ಲಾ? ಮೆಂತ್ಯ ಸೊಪ್ಪನ್ನ ಹಾಕು. ಮೆಂತ್ಯ ಸೊಪ್ಪು ಹಾಕು, ಸಾಕು. ಮೆಂತ್ಯ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ. ಓಕೆ. ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ. ಓಕೆ. ಅಚ್ಚ ಖಾರದ ಪುಡಿ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಹಾಕ್ಬೋದು. ಓಕೆ. ಅಂದರೆ ಒಟ್ಟಾರೆ ಈಗ ನಾವು ಗೋಧಿ ಹಿಟ್ಟು ಜೊತೆಗೆ ಸ್ವಲ್ಪ ಉಪ್ಪು, ಮೆಂತ್ಯ ಸೊಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕೊಂಡಿದ್ದೀವಿ. ಇಷ್ಟು ಹಾಕೊಂಡು ನೀರು ಹಾಕಿ ಕಲ್ಸ್ಕೋಬೇಕು. ಹೌದು. ಅಂದ್ರೆ ಈಗ ರೊಟ್ಟಿನ ಏನಲ್ಲಿ ತರ್ತೀವಿ ಗುರುಜಿ? ಹೆಂಚ್ ಮೇಲೆ ತರ್ತೀವಾ? ರೋಲಿಂಗ್ ಪಿನ್ ತಗೊಂಡು ರೋಲ್ ಮಾಡಿ ಆಮೇಲೆ ಹೆಂಚ್ ಮೇಲೆ ಹಾಕ್ತೀವಿ. ಓಕೆ ಓಕೆ ಓಕೆ. ಮೆಂತ್ಯ ಸೊಪ್ಪಿನ ರೊಟ್ಟಿ. ಇನ್ಫ್ಯಾಕ್ಟ್ ಇದಕ್ಕೆ ಹೇಳಿ ಗುರುಜಿ. ಮೆಂತ್ಯ ಬದಲು ನುಗ್ಗೆಕಾಯಿ ಸೊಪ್ಪು ಕೂಡ ಹಾಕ್ಬೋದು. ಬಹಳ ರುಚಿ ಇರುತ್ತೆ. ಹೌದೌದು, ವೆರಿ ಟೇಸ್ಟಿ. ಬಟ್ ಯಾರಿಗೆ ಡಯಾಬಿಟೀಸ್ ಇದೆಯೋ ಅವರು ಮೆಂತ್ಯ ಹಾಕ್ಕೊಂಡು ತಿನ್ನೋ ದಿನ ಬಹಳ ಒಳ್ಳೆಯದು, ಮೆಂತ್ಯ ಸೊಪ್ಪು. ಬಟ್ ಏನಂದ್ರೆ ಕೆಲವ್ರಿಗೆಲ್ಲ ತುಂಬಾ ಜನಕ್ಕೆ ಏನಂದ್ರೆ ಕಹಿ ತಿನ್ಬಿಡ್ಬೇಕು, ಶುಗರ್ ಕಂಪ್ಲೇಂಟ್ ಬಂದವರು ಅನ್ನೋದು ಒಂದಿದೆ. ಅದೇನಂತೀರ ಗುರುಜಿ ನೀವು? ಗೊತ್ತಿರೋದು ಆಕ್ಯುಪಂಕ್ಚರ್ ಪ್ರಕಾರ ಗೊತ್ತಿದೆ. ಓಕೆ. ಸಿಹಿಯನ್ನ ಕೌಂಟರ್ ಆಕ್ಟ್ ಮಾಡಕ್ಕೆ ಸಬ್ಜುಗೇಷನ್ ಅಂತ ಕರಿತೀವಿ. ಹೌದು. ಅದಕ್ಕೆ ಕಹಿ ಸಬ್ಜುಗೇಟ್ಸ್ ಸ್ವೀಟ್, ಅದನ್ನ ಮಟ್ಟ ಹಾಕತ್ತೆ. ಬೆಂಕಿ ಆರಿಸ್ಬೇಕಾದ್ರೆ ನೀರನ್ನ ಹೇಗೆ ಹಾಕ್ತಿವೋ ಸಬ್ಜುಗೇಷನ್ ಅಂತ. ಹೌದು. ಈ ತತ್ವದ ಮುಖಾಂತರ ನನಗೆ ಸಕ್ಕರೆ ಕಾಯಿಲೆ ಇದ್ದಾಗ ಕಹಿ ತಿಂದರೆ ಕಂಟ್ರೋಲ್ಗೆ ಬರುತ್ತೆ ಅನ್ನೋ ಒಂದು ಹೇಳಿಕೆ ವಾಡಿಕೆ ಒಪ್ಕೋಬೇಕೇನೋ ಅಂತ ಅನ್ಸುತ್ತೆ. ಬಟ್ ಮಿಕ್ಕಿದ್ ನನಗೆ ಗೊತ್ತಿಲ್ಲ. ಏನ್ ಗುರುಜಿ ಎಷ್ಟೊಂದು 5-6 ರೊಟ್ಟಿ ಮಾಡ್ತೀರಾ? ಇಲ್ಲ, ಎರಡೇ ಸಾಕಾ? ನಂಗೊಂದು ನಿಮ್ಗೊಂದು. ಓಕೆ, ಡನ್. ಓಕೆ, ಡೀಲ್ ಡನ್. ಮೆಂತ್ಯ ಸೊಪ್ಪಿನ ರೊಟ್ಟಿ ಅಂತ ಕರಿಬೋದು ಇದನ್ನ. ಸ್ವಲ್ಪ ಹಿಟ್ಟನ್ನ ರಿಲೀಸಿಂಗ್ ಏಜೆಂಟ್ ಥರ ಹಾಕೊಳ್ಳೋಣ. ಹಾಕಿ ಹಾಕ್ಕೊಂಡು
ಸಾಕು ಗುರುಜಿ ಕಿತ್ಕೊಂಡ್ಬಿಟ್ಟೋದ ಆಮೇಲೆ ಇದನ್ನ ಫೋರ್ಕಲ್ಲಿ ಒಂದು 4 ಹೋಲ್ ಮಾಡೋಣ. ಯಾಕೆ ಗುರುಜಿ? ಬೇಕಾದ್ರೆ ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ಮಾಡೋಣ. ಅದು ಒಂಥರ ಆ ಹೀಟೆಲ್ಲ ಒಳಗಡೆ ಪರ್ಕ್ಯುಲೇಟ್ ಆಗುತ್ತೆ, ಒಳಗಡೆ ಈವನ್ ಆಗಿ ಬೇಕಾಗತ್ತೆ. ಓಕೆ. ನಾಲ್ಕು 4 8 4 12 3 14 15 16 20 ಸಾಕು ಬಿಡಿ ಸಾಕು. ಸ್ವಲ್ಪ ಜಾಸ್ತಿ ಇದ್ರೆ ತಪ್ಪೇನಿಲ್ಲ, ತಿನ್ನುವಾಗ ರುಚಿ ಆಗಿರುತ್ತೆ. ಓಕೆ ಓಕೆ ಓಕೆ. ಗುರುಜಿ ಒಂದು ಟಿಪ್ ಹೇಳ್ಬೇಕು ನೀವು. ಈ ಲಂಗ್ ಕನೆಕ್ಟೆಡ್ ಪ್ರಾಬ್ಲಮ್ಸ್, ಹೇಳಿ ಗುರುಜಿ. ಕಂಜೆಷನ್, ಓಕೆ, ಅಲರ್ಜಿ, ಹೌದು ಕಾಫ್, ಹೌದು, ಶೀತ, ಇದಕ್ಕೆಲ್ಲ ಒಂದು ಕಾಮನ್ ಪಾಯಿಂಟ್ ಇದೆ. ಆ ಕಾಮನ್ ಪಾಯಿಂಟ್ನ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಇಂತಹ ಸಮಸ್ಯೆಗಳು ಗ್ರ್ಯಾಜುಯಲ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ. ಹೇಳಿ ಗುರುಜಿ. ಅದಕ್ಕೆ ಅಫ್ಕೋರ್ಸ್ ಗಡ್ಡ ಇರೋರಿಗೆ ಸ್ವಲ್ಪ ಕಷ್ಟ, ಹೌದು. ಏನು ಕಷ್ಟ ಇಲ್ಲ. ಇಲ್ಲಿ ಒಂದು ಹಳ್ಳ ಇದೆ ಇಲ್ಲಿ. ಹೌದು ಗುರುಜಿ. ಆ ಹಳ್ಳದಲ್ಲಿ ಹೆಬ್ಬೆಟ್ಟಿಟ್ಟು ಓಕೆ. ತುಂಬಾ ಜೋರಾಗಿ ಪ್ರೆಸ್ ಮಾಡಿದ್ರೆ ಒಂದೇ ಸಲ ರಿಲೀಫ್ ಸಿಕ್ಬಿಡುತ್ತೆ, ಓಕೆ, ಒಂದೇ ಸಲ ಮೇಲೆ ಹೋಗ್ಬಿಡ್ತಾರೆ. ಓಕೆ ಗುರುಜಿ. ಹಾಗೆ ಮಾಡೋ ಹಾಗಿಲ್ಲ. ಓಕೆ. ಜಂಟ್ಲಾಗಿ ಲೈಟ್ ಪ್ರೆಷರ್ ಅಪ್ಲೈ ಮಾಡಿ ಓಕೆ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಆ ಹಳ್ಳದಲ್ಲಿ ಬೆರಳಿಟ್ಟು ತಿರುಗಿಸ್ಬೇಕು. ಕ್ಲಾಕ್ ವೈಸ್, ಓಕೆ. ಗಡಿಯಾರ ಸುತ್ತುವ ದಿಕ್ಕಿನಲ್ಲಿ ಓಕೆ. ಮೆತ್ತಿಗೆ ಈ ಥರ ರೋಲ್ ಮಾಡಬೇಕು, ಈ ಥರ ಮಸಾಜ್ ಮಾಡಬೇಕು, ಈ ಥರ ಓಕೆ. ಕ್ಲಾಕ್ ವೈಸ್ ಡೈರೆಕ್ಷನ್. ಹಾಗೆ ಹಾಗೆ ಓಕೆ. ಹಾಗೆ ಮಾಡಿದಾಗ ನಮಗೆ ಕಂಜೆಷನ್ನು, ಕಾಫ್, ಫ್ಲೆಮ್ ಇವೆಲ್ಲ ಸಾಕಷ್ಟು ಮಟ್ಟಿಗೆ ಕಂಟ್ರೋಲ್ ಆಗ್ತಾ ಬರುತ್ತೆ. ಓಕೆ. ಬಟ್ ಒನ್ ಥಿಂಗ್, ಇದು ಒಂದೇ ಸಲ ಮಾಡಿ ಗುಣ ಆಗೋಯ್ತು ಅಂತ ಅನ್ನೋಂಗಿಲ್ಲ. ಓಕೆ. ಸಾಕಷ್ಟು ಬಾರಿ ಮಾಡ್ತಿರ್ಬೇಕು. ದಿನಕ್ಕೆ 2 ಸಲ 3 ಸಲ, ಓಕೆ. ಒಂದು 15 ದಿನ, 1 ತಿಂಗಳು ಆ ಥರ ಮಾಡ್ತಾ ಬಂದಾಗ ದೊಡ್ಡ ದೊಡ್ಡ ಕ್ರಾನಿಕ್ ಪ್ರಾಬ್ಲಮ್ಸ್ ಕೂಡ ಗುಣ ಆಗ್ತಾ ಬರುತ್ತೆ. ಓಕೆ ಓಕೆ ಓಕೆ. ಗುರುಜಿ ಇನ್ನೊಂದು ಹಾಕೋಬೋದು ಅನ್ಸುತ್ತೆ. ಎಣ್ಣೆ ಇಲ್ಲದ ರೊಟ್ಟಿ ರೊಟ್ಟಿಯೇ. ತಿಂದ ಮೇಲೆ ನೀವು ಅದನ್ನ ಹೇಳ್ತೀರಾ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಮೆಂತ್ಯ ಸೊಪ್ಪಿನ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಅದ್ಭುತವಾದಂಥ ರೊಟ್ಟಿ. ಇಲ್ಲಿ ಯಾವುದೇ ರೀತಿಯ ಬೆಣ್ಣೆ, ತುಪ್ಪ, ಹಾಲು, ಮೊಸರು ಏನನ್ನು ಉಪಯೋಗಿಸದೆ ನಾವು ಅಡುಗೆಯನ್ನು ಮಾಡ್ತಾ ಇದ್ದೀವಿ. ಬಾಲಕೃಷ್ಣ ಗುರುಜಿಯವರು ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ಕಾಳಜಿಯಲ್ಲಿ ಕೆಲವರು ತಮ್ಮದೇ ಆದಂಥ ಒಂದು ಆಹಾರದ ಕ್ರಮವನ್ನು ಅಳವಡಿಸ್ತಾ ಇದ್ದಾರೆ. ಅಂದರೆ ಇದನ್ನ ಹಾಗೆ ತಿನ್ಬೋದು ಅಂತೀರಾ ಗುರುಜಿ? ಇದಕ್ಕೇನು ಸೈಡ್ಸ್ ಎಲ್ಲ ಏನು ಬೇಕಾಗಲ್ಲ? ಇಲ್ಲೆಲ್ಲ ಸೈಡ್ ಇದ್ರೇನೆ ರುಚಿ ಅಲ್ವಾ? ಹಂಗಂತೀರಾ? ಚಟ್ನಿ ಇದೆ, ಚಟ್ನಿ ಜೊತೆ ತಿನ್ನಿ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಮೆಂತ್ಯ ಸೊಪ್ಪಿನ ರೊಟ್ಟಿ. ಓಕೆ, ಮೆಂತ್ಯ ಸೊಪ್ಪಿನ ರೊಟ್ಟಿ ತುಂಬ ಚೆನ್ನಾಗಿ ಕಾಣ್ತಿದೆ ಬಾಳೆ ಎಲೆಯಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ರು ಕೂಡ ಗುರೂಜಿಯವರು ಯಾವ ರೀತಿ ಈ ಮೆಂತ್ಯ ಸೊಪ್ಪಿನ ರೊಟ್ಟಿಯನ್ನು ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮೆಂತ್ಯ ಸೊಪ್ಪಿನ ರೊಟ್ಟಿ ಮಾಡುವ ವಿಧಾನ: ಒಂದು ಬೌಲ್ಗೆ ಗೋಧಿ ಹಿಟ್ಟು, ಉಪ್ಪು, ನೀರು, ಮೆಂತ್ಯ ಸೊಪ್ಪು, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಈ ಮಿಶ್ರಣವನ್ನು ಉಂಡೆಯನ್ನಾಗಿ ಮಾಡಿ ಲಟ್ಟಿಸಿ ಕಾದ ತವಾದ ಮೇಲೆ ಹಾಕಿ ಬೇಯಿಸಿ. ಈಗ ಮಧುಮೇಹಿಗಳಿಗೆ ಮೆಂತ್ಯ ಸೊಪ್ಪಿನ ರೊಟ್ಟಿ ಸವಿಯಲು ಸಿದ್ಧ. ಓಕೆ, ಮೆಂತ್ಯ ಸೊಪ್ಪಿನ ರೊಟ್ಟಿ. ಸ್ವಲ್ಪ ಒಗಸಿದ್ಯಾ? ಸ್ವಲ್ಪ ಕೈ ಇದೆ. ಸ್ವಲ್ಪ ಕೈ ಇದೆ. ಕೈ ಇದೆ ಗುರುಜಿ. ಹೌದು, ಅದಕ್ಕೆ ಚಟ್ನಿ ಜೊತೆ ತಿನ್ನಿ, ಭಾಳ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ತಿಂದರೆ ಅಂಥದ್ದೇನು ಕಾಣಿಸಲ್ಲ. ಗೊಜ್ಜಿ ಜೊತೆ ನಡೆಯುತ್ತೆ. ಚೆನ್ನಾಗಿದೆ ಗುರುಜಿ. ಒಂಥರ ದಪ್ಪಾಗಿದೆ. 3-4 ತಿನ್ನಕ್ಕಾರ ಒಂದು 2 ತಿನ್ಕೊಂಡ್ರೆ ಹೊಟ್ಟೆ ತುಂಬೋಗುತ್ತೆ. ಹೆಲ್ದಿ ಫುಡ್ ಅಲ್ವಾ? ನಡೆಯುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಒಳ್ಳೆ ಟಿಪ್ಸನ್ನು ಹೇಳಿದ್ದೀರಾ. ಇನ್ನು ಸಾಕಷ್ಟು ಅಡುಗೆಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇರಿ, ಆರೋಗ್ಯದ ಬಗ್ಗೆ ಕಾಳಜಿ ನಮಗೆ ಕೊಡ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಮುರಳಿಯವರೇ ಯಾವ ಊರವರು, ಯಾವ ಮನೆಯವರು, ಯಾವ ರುಚಿಯನ್ನ ತೋರಿಸ್ಲಿಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಯಾರನ್ನು ಕರೆಸಿದ್ದೀರಾ ಫಸ್ಟ್ ತೋರಿಸಿಯಪ್ಪ ಅಂತ ಹೇಳೋದಕ್ಕಿಂತ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸೋನಿಯಾ ನೆಲ್ಸನ್. ಸೋನಿಯಾ ನೆಲ್ಸನ್ ಅವರು ಎಲ್ಲಿಂದ? ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ. ಓಕೆ, ಎಲ್ಲಿಯವರು ನೀವು? ನಾವು ಉಡುಪಿಯವರು. ಎಲ್ಲಿ ಉಡುಪಿನಲ್ಲಿ? ಉಡುಪಿ ಕಲ್ಮಾಡಿ ಮಲ್ಪೆ. ಹಾಗಿದ್ರೆ ಎಂತ ಮಾಡ್ತೀರಾ ಇವತ್ತು ನೀವು? ಇವತ್ತು ಅದೇ ಉಡುಪಿ ಸ್ಪೆಷಲ್ ಫಿಶ್ ಕರಿ ಸರ್, ಪಾಂಪ್ಲೆಟ್ ಕರಿ. ಓಕೆ, ಪಾಂಪ್ಲೆಟ್ ಕರಿ, ಫಿಶ್ ಕರಿ, ಉಡುಪಿಯ ಸ್ಪೆಷಲ್ ಮೀನಿನ ಸಾರನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಉಡುಪಿನಲ್ಲಿ, ಮಂಗಳೂರಿನಲ್ಲಿ ಮಾಡೋದು ಬೇರೆ ತರ ಆದ್ರೆ ವೈಜಾಗು ಈ ಕಡೆ ಎಲ್ಲ ಮಾಡೋ ಮೀನಿನ ಸಾರಿನ ವಿಧಾನನೇ ಬೇರೆ ಇರುತ್ತೆ. ಅದು ತಿಳ್ಕೊಳಕ್ಕೆ ಏನ್ರಿ ತಪ್ಪಿದೆ? ಪೆನ್ ತಗೊಳ್ಳಿ, ಪುಸ್ತಕ ತಗೊಳ್ಳಿ, ಏನ್ ಹೇಳ್ತಾರೋ ಬರ್ಕೊಳ್ಳಿ, ಟೈಮ್ ಸಿಗ್ತಾಗ ಮನೇಲಿ ಟ್ರೈ ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ಓಕೆ, ಏನೇನು ತಂದಿದ್ದೀರಾ ಹೇಳ್ಬಿಡಿ ಒಂದ್ಸರಿ. ಪಾಂಪ್ಲೆಟ್ ಕರಿ ಬೇಕಾಗುವ ಸಾಮಗ್ರಿಗಳು:
ಪಾಂಪ್ಲೆಟ್ ಫಿಶ್, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಜೀರಿಗೆ, ಕಾಳುಮೆಣಸು, ಧನಿಯಾ, ಈರುಳ್ಳಿ, ಉಪ್ಪು, ಎಣ್ಣೆ. ಅಡ್ಗೆ ಮನೇಲಿ ನೀವೇ ಮಾಡ್ತೀರಾ? ಹೌದು. ಇಲ್ಲಿ ಮೀನ್ ಸಿಕ್ಕಲ್ವಲ್ಲ, ಏನ್ ಮಾಡ್ತೀರಾ? ಎಲೆಕ್ಟ್ರಾನಿಕ್ ಸಿಗುತ್ತೆ ಬಟ್ ಕಾಸ್ಟ್ಲಿ ಸ್ವಲ್ಪ. ಉಡುಪಿ ಫಿಶ್ ಗಿಂತ ಬೆಂಗಳೂರು ಫಿಶ್ ತುಂಬಾ ಟೇಸ್ಟ್ ಡಿಫರೆನ್ಸ್ ಇದೆ. ಚೆನ್ನಾಗಿದೆಯಾ ಏನೋ? ಚೆನ್ನಾಗಿಲ್ಲ. ಉಡುಪಿ ಫಿಶ್ ಗಿಂತ ಬೆಂಗಳೂರು ಫಿಶ್ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದೀರಾ? ಬೆಂಗಳೂರು ಫಿಶ್ ಅಯ್ಯೋ, ಉಡುಪಿ ಫಿಶ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಉಡುಪಿ ಫಿಶ್ ಚೆನ್ನಾಗಿದೆ ಸರ್. ಅಲ್ಲೇ ಹೋಗ್ತೀರಾ, ಬಲೆ ಹಾಕ್ತೀರಾ, ಇಟ್ಕೊಂಡ್ ಬರ್ತೀರಾ, ಮಾಡ್ಕೊಂಡು ತಿಂತೀರಾ. ಇಲ್ಲಿ ಎಲ್ಲಿಂದ ತರಬೇಕಲ್ಲ? ಹೌದು. ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಏನ್ ಮಾಡಕ್ಕಾಗುತ್ತೆ? ಏನ್ ಕೊಡ್ಲಿ ನಿಮ್ಗೆ ಮಾಡಕ್ಕೆ? ಮಿಕ್ಸಿ ಜಾರ್ ಕೊಡಿ. ಎಷ್ಟು ಜನ ಮಕ್ಕಳು ನಿಮ್ಗೆ? ಒಂದೇ ಮಗು ಸರ್. ಏನು ಮಗು ಹೆಸರು? ಐಸನ್. ಐಸನ್. ಯಜಮಾನ್ ಹೆಸರೇನು? ನೆಲ್ಸನ್. ನೆಲ್ಸನ್. ಐಸನ್. ನಿಮ್ಮ ಹೆಸರು? ಸೋನಿಯಾ. ಓ, ಸೋನಿಯಾ. ಕಾಯಿ ತುರಿ ಹಾಕೋಬೋದಲ್ಲ? ಬೆಳ್ಳುಳ್ಳಿ ಒಂದು 4 ಹಾಕಿದ್ರೆ ಸಾಕಿದ್ರಲ್ಲಿ. ಓಕೆ. ಈ ಫಿಶ್ಗೆ ಖಾರ ಕಡಿಮೆ, ಸೊ 5 ಮೆಣಸು ಸಾಕು. ಖಾರ ಜಾಸ್ತಿ ಬೇಕಾದ, ಬೇರೆ ಫಿಶ್ಗೆಲ್ಲ ಖಾರ ಜಾಸ್ತಿ ಬೇಕು, 10 ಬೇಕಾಗುತ್ತೆ. ಈ ಫಿಶ್ಗೆ 5 ಸಾಕು. ಓಕೆ. ಸೊ 5 5 ಸಾಕು. ಉಡುಪಿ ಫಿಶ್ ಕರಿ ಅಲ್ಲ, ಈ ಫಿಶ್ ಕರಿ. ಪಾಂಪ್ಲೆಟ್ ಫಿಶ್ಗೆ ಸ್ವಲ್ಪ ಸ್ವೀಟ್ ಜಾಸ್ತಿ. ಓಕೆ. ಎಸ್. ಜೀರಿಗೆ ಕಾಳು ಒಂದು ಸ್ವಲ್ಪ ಸಾಕು. ಯಜಮಾನ್ರಿಗೆ ಇಷ್ಟವಾ ಇದು? ಅವರೆಲ್ಲಿ ಇವರು? ಅವರು ಸೇಮ್ ಪ್ಲೇಸ್. ಅವರು ಉಡುಪಿಯವರ? ಹೌದು. ಮುಗೀತು ಕತೆ ಬಿಡಿ. ಪೆಪ್ಪರ್ ಒಂದು 4 ಸಾಕು. ಧನಿಯಾ ಸ್ವಲ್ಪ ಸಾಕು, ಜಾಸ್ತಿ ಹಾಕಿದ್ರೆ ಕಹಿ ಆಗ್ಬಿಡುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ? ನಾನು, ನನ್ನ ಹಸ್ಬೆಂಡ್, ಮಗು. ವಿನ್ಸನ್, ನೆಲ್ಸನ್, ನೀವು 3 ಜನ. ಅದಕ್ಕೆ ನೀವು ಇಷ್ಟೇ ಆಗ್ತಾ ಇದ್ದೀರಾ, ಗೊತ್ತಾಗ್ತದೆ ಯಾಕೆ? ಯಾಕಂದ್ರೆ ಹಾಫ್ ಕೆಜಿ ಫಿಶ್ಗೆ ಇಷ್ಟ. ಹಾಫ್ ಕೆಜಿ ತಂದ್ಬಿಟ್ರೆ ನಿಮ್ಮ ಮನೆಗೆ 3 ದಿನ ತಿನ್ಬೋದು ಬಿಡಿ. ಹೌದು. ಓಕೆ. ಈರುಳ್ಳಿ ಒಂದು ಈರುಳ್ಳಿ. ಹೌದು. ಅವ್ರ ಮನೆಗೆ 1 ಈರುಳ್ಳಿ ಹಾಕಿದ್ರೆ ಮುಗಿದೋಯ್ತು ಸಾಯಂಕಾಲ ತನಕ. ಆಯ್ತಾ? ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ನೀರು ಕೊಡಿ. ಏನ್ ಕೊಡ್ಲಿ ಇವಾಗ? ರುಬ್ಬಿದೆಲ್ಲ ಆಯ್ತಲ್ಲ? ಹೌದು. ದೊಡ್ಡ ಒಂದು ಬಾಣಲೆ ಕೊಡಿ ಸರ್. ಬಾಣಲೆ ಬೇಕಾ? ಹೌದು ಸರ್. ಗ್ಯಾಸ್. ಪಡುಬಿದ್ರೆ ಗೊತ್ತಾ? ಹೌದು. ಅಲ್ಲಿ ಒಂದು ಪಲ್ಲವಿ ಹೋಟ್ಲಿದೆ ಗೊತ್ತಾ? ಹೌದು. ರೋಡ್ ಸೈಡ್ ಅಲ್ಲಿ. ಹೋಗಿದ್ದೀರಾ? ಇಲ್ಲ. ಹೋಗಿ ಅಲ್ಲಿ ಒಂದ್ಸರಿ. ಓಕೆ. ಯಾಕೆ ಸರ್? ಫಸ್ಟ್ ಕ್ಲಾಸ್ ಫಿಶ್ ಸಿಗುತ್ತೆ ಹೋಗಿ. ಈಗ ಮಸಾಲ ಹಾಕ್ತಾ ಇದೀನಿ. ಓಕೆ. ಫಿಶ್ ಅಲ್ಲಿ ಏನೇನ್ ಮಾಡ್ತೀರಾ? ಗಸಿ ಎಲ್ಲ ಮಾಡ್ತೀರಾ? ಗಸಿ, ಫಿಶ್ ಫ್ರೈ ಅಷ್ಟೇ, ನಾರ್ಮಲ್ ಆಗಿ ಅಷ್ಟೇ ಮಾಡ್ತಾರೆ ಅಲ್ಲ? ಹೌದು. ಎಲ್ಲರ ಮನೆಯಲ್ಲೂ ಫಿಶ್ ಇದ್ದೇ ಇರುತ್ತೆ. ಹೌದು. ದಿನ ಫಿಶ್ ವೆಜ್ ಇರ್ತದಲ್ಲ? ಕಮ್ಮಿ. ಇಲ್ಲಿ ಬೆಂಗಳೂರಲ್ಲಿ ವೆಜ್ ಜಾಸ್ತಿ ತಿಂತಾರೆ. ಬೆಂಗಳೂರಲ್ಲಿ ನಾನ್ ವೆಜ್ ಜಾಸ್ತಿ ಇಲ್ಲ, ಎಲ್ಲ ವೆಜ್ಜೇ ಜಾಸ್ತಿ. ಸಾಲ್ಟ್ ಬೇಕಾದ್ರೆ ಮತ್ತೆ ಹಾಕುವ. ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಫಿಶ್ ಹಾಕಿದ್ಮೇಲೆ ಜಾಸ್ತಿ ಎಳ್ಕೊಳ್ಳುತ್ತೆ. ಓಕೆ. ಅಂದ್ರೆ ಫಿಶ್ ಸಾರು ಈಸಿ ಅಲ್ಲ, ಬೇಗ ಮಾಡ್ಬೋದು? ಬೇಗ ಮಾಡ್ಬೋದು. ಓಕೆ. ಕುದೀತಾ ಇದೆ, ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಏನ್ ಮಾಡೋಣ ಇವಾಗ? ಈಗ ನಾನು ಫಿಶ್ ಹಾಕ್ಬಿಡ್ತೀನಿ. ಫಿಶ್ ಹಾಕ್ಬಿಡೋದು ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಫಿಶ್ ಹಾಕ್ಬಿಡ್ತೀನಿ. ಅದು ಬಾಯ್ಲ್ ಆಗ್ಬೇಕು ಫಿಶ್ ಪುನಃ. ಹೌದಾ? ಒಂದು 10-15 ಮಿನಿಟ್ಸ್. ಓಕೆ ಬಿಡಿ. ವೈಟ್ ಪಾಂಪ್ಲೆಟ್ ಅಲ್ಲ ಇದು? ಹೌದು. ಎಷ್ಟು? 450 ರೂಪಾಯಿ ಕೆಜಿ ಇರಬೇಕಿದು. ಕಾಸ್ಟ್ಲಿ ಮಾತ್ರ ಇದು ಅಲ್ಲ? ಕೈನಲ್ಲೇ ಹಾಕಿ. ಯಾಕೆ ಕೈನಲ್ಲಿ ಹಾಕಿ? ಆಮೇಲೆ ಫಿಶ್ ಹಾರ್ಕೊಂಡು ಹೋಗ್ಬಿಟ್ಟೋದು. ಓಕೆ. ಈಗ ಫಿಶ್ ಹಾಕಿದ್ಮೇಲೆ ಗ್ಯಾಸ್ ಸ್ವಲ್ಪ ಸ್ಲೋ ಇರಲಿ. ಸ್ವಲ್ಪ ನಿಧಾನಕ್ಕೆ ಇಳಿಬೇಕಲ್ಲ? ಜಾಸ್ತಿ ಗ್ಯಾಸ್ ಫಾಸ್ಟ್ ಮಾಡಿದ್ರೆ ಅದು ತಳ ಹಿಡಿದು ಬಿಡುತ್ತೆ. ಹೌದಾ? ಅದಕ್ಕೋಸ್ಕರ ಕ್ಲೋಸ್ ಮಾಡಿಬಿಡುವ. ಕ್ಲೋಸ್ ಮಾಡ್ಬಿಡೋಣ, ಲಿಡ್ ಹಾಕಿ. ಒಗ್ಗರಣೆಗೋಸ್ಕರ ಒಂದು ಚಿಕ್ಕ ಇದು ಕೊಡ್ತೀನಿ. ಎಷ್ಟು ಚಿಕ್ಕದು ಬೇಕು ಕೊಡ್ತೀನಿ, ತಗೊಳ್ಳಿ. ನೋಡಿ ಸಾಕಾ? ಸಾಕು. ಏನ್ ಮಾಡ್ತೀರಾ ಅದಕ್ಕೆ? ಎಣ್ಣೆ. ಫಿಶ್ಗೆ ಒಗ್ಗರಣೆ ಕೊಡೋದು. ಎಲ್ಲ ಫಿಶ್ಗೆ ಒಗ್ಗರಣೆ ಹಾಕ್ತೀರಾ? ಎಲ್ಲ ಫಿಶ್ಗಲ್ಲ, ಈ ಪಾಂಪ್ಲೆಟ್ಗೆ ಸ್ಪೆಷಲ್ ಆಗಿ ಒಗ್ಗರಣೆ ಕೊಟ್ರೇನೆ ಟೇಸ್ಟ್ ಜಾಸ್ತಿ ಬರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಈರುಳ್ಳಿ ಹಾಕ್ತೀನಿ, ಸ್ವಲ್ಪ ಬಿಸಿ ಆಗ್ಲಿ. ಈರುಳ್ಳಿ ಹಾಕಿ ಒಗ್ಗರಣೆ ಕೊಡೋದು ಬರೀ ವೈಟ್ ಪಾಂಪ್ಲೆಟ್ಸ್ಗೆ ಮಾತ್ರ, ಬೇರೆದಕ್ಕೆಲ್ಲ ಕೊಡಕ್ಕೆ ಇಲ್ಲ. ಬೇರೆ ಯಾವುದೋ ಫಿಶ್ಗೂ ಒಗ್ಗರಣೆ ಕೊಡಲ್ಲ, ಪಾಂಪ್ಲೆಟ್ಗೆ ಒಗ್ಗರಣೆ ಕೊಡ್ಲೇಬೇಕು, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಗಸಿ ಹೆಂಗ್ ಮಾಡ್ತೀರಾ ಇದ್ರಲ್ಲಿ ನೀವು? ಗಸಿ ಅಂದ್ರೆ ಇದೇ ಮಸಾಲನ? ಅದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತಾರೆ, ಹಾಗಾಗಿ ಸ್ವಲ್ಪ ನಮ್ಗೆ ಗ್ರೇವಿ ಸಿಗಲ್ಲ, ಸ್ವಲ್ಪ ಡ್ರೈ ಸಿಗುತ್ತೆ ಅಷ್ಟೇ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಸ್ವಲ್ಪ ರೆಡ್ ಕಲರ್ ಆಗಬೇಕು ಈರುಳ್ಳಿ. ಓಕೆ. ಪ್ರಾನ್ಸ್, ಕ್ರ್ಯಾಬ್ ಎಲ್ಲ ಜಾಸ್ತಿ ಅಲ್ಲಿ ಸೀಸನ್ಗೆ. ಅವೆಲ್ಲ ಮಾಡ್ತೀರಾ ನೀವು? ಮನೇಲಿ ಮಾಡ್ತೀವಿ. ಪ್ರಾನ್ ಎಲ್ಲ? ಅದ್ರ ಕರಿ,
ಬಸಳೆ ಸೊಪ್ಪು ಅಂತ ಒಂದು ಬರುತ್ತೆ, ಹೌದು, ಗೊತ್ತು. ಅದ್ರ ಜೊತೆನೆ ಅದನ್ನ ಮಿಕ್ಸ್ ಮಾಡಿ ಸಾರು ಮಾಡ್ತಾರೆ. ಸೂಪರ್ fish ಹಾಕಿ? ಫಿಶ್ ಅಲ್ಲ, ಪ್ರೌನ್ಸ್, ಕ್ರ್ಯಾಬ್ ಎಲ್ಲ ಅದ್ರ ಅವೆಲ್ಲ ಜೊತೆನೆ ಹಾಕಿ? ಮಾಡಿ ಓಕೆ. ಮಾಡ್ತಾರೆ. ನೀವು ನಿಮ್ಮ ಯಜಮಾನ್ರು 2 ಫಿಶ್ ತಗೊಂಡ್ರೆ 3 ದಿನ ತಿನ್ಬೋದು ಹೌದು ಅಲ್ವಾ? ಹೌದು. ನಿಮ್ಮ ಮಗ ತಿನ್ನಲ್ಲ 4 ವರ್ಷ ಇನ್ನು ಅವ್ನಿಗೆ. ತಿಂತಾನ ಅವನು. ಹೌದಾ? 4 ವರ್ಷಕ್ಕೆ ಫಿಶ್ ತಿಂತಾನ? 4 ವರ್ಷ ಅಲ್ಲ ಸರ್, ಅವನಿಗೆ 1.5. 1.5 ವರ್ಷಕ್ಕೆ ಫಿಶ್ ತಿಂತಾನ? ಈ 4 ವರ್ಷಕ್ಕೆ ಹೆಂಗೆ? ಮಂಗಳೂರಿನವರು ಚಿಕ್ಕ ಮಕ್ಳಿಗೆ ಅಭ್ಯಾಸ ಮಾಡ್ಬೇಕು ಫಿಶ್ ಎಲ್ಲ ತಿಂದ್ಬಿಟ್ಟು. ಕೇಳ್ಕೊಳ್ರಿ, 1 ವರ್ಷಕ್ಕೆ ಫಿಶ್ ತಿನ್ನಿಸ್ಬೇಕು. ಫಿಶ್ ಅಲ್ಲಿ ಒಳ್ಳೆ ವಿಟಮಿನ್ಸ್ ಎಲ್ಲ ಇರುತ್ತೆ ಸರ್. ಫಿಶ್ ಅದಕ್ಕೆ ಜಾಸ್ತಿ ಬುದ್ಧಿ ಬಿಡ್ರಿ ನಿಮ್ಗೆಲ್ಲ. ನನ್ಗೆ ಬುದ್ಧಿ ಇಲ್ಲ ಸರ್. ಅಯ್ಯೋ, ಅಲ್ಲ ಯೂಶಲಿ ಕೋಸ್ಟಲ್ ಏರಿಯಲ್ಲಿ ಇವ್ರಿಗೆ ಬುದ್ಧಿ ಜಾಸ್ತಿ ಅಂತಾರೆ. ರಿಯಲಿ ಸರ್? ಎಸ್ ಎಸ್ ಎಸ್. ಅಂದ್ರೆ ಬೆಂಗಳೂರವ್ರಿಗೆ ಯಾರಿಗೆ ಬುದ್ಧಿನೇ ಇಲ್ಲ. ಎಲ್ಲಿದೆ ನೋಡಿ, ಬುದ್ಧಿ ಇದೆಯಾ? ಬುದ್ಧಿ ಇಲ್ವಾ ನಮ್ಗೆ? ಬುದ್ಧಿ ಇದೆ, ನಿಮ್ಗಿದೆ. ನನಗಿದೆಯಾ? ವೇಸ್ಟ್ ಮಾಡಬಾರ್ದು ಒಗ್ಗರಣೆ. ಈಗ ಸ್ವಲ್ಪ ಮೇಲೆ ಕೆಳಗೆ ಈಗ ಮಾಡುವ, ಒಗ್ಗರಣೆ ಸ್ವಲ್ಪ ಕೆಳಗಡೆನೆ ಹೋಗ್ಲಿ. ಓಕೆ 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 ಓಕೆ. ಸೋನಿಯಾ ರೆಡಿ ಆಗಿದೆ? ಹೌದು, ರೆಡಿ ಆಗಿದೆ ಸರ್. ಹುಷಾರ್ರಿ, ಹಾಕಿ. ಈ ಫಿಶ್ ಸಾರ್ನ ಒಂದಿನ ಬಿಟ್ಟು ತಿನ್ಬೇಕು ಅಂತಾರೆ, ನಿಜಾನಾ? ನೆಕ್ಸ್ಟ್ ಡೇ ತಿಂದ್ರೆ ಸಖತ್ತಾಗಿರುತ್ತೆ ಸರ್. ಅಲ್ಲ, ಅಡುಗೆ ಮಾಡಬೇಕು ಅಂತ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಅದೇ ತಿನ್ಸಕ್ ವಿಧಾನನ. ಬಿಸಿ ಬಿಸಿಯಾಗಿ ಪಾಂಪ್ಲೆಟ್ ಕರಿ ರೆಡಿ ಆಗಿದೆ ಸರ್. ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೇಗಾಗಿದೆ ಅಂತ. ಮಂಗಳೂರು ವಾಸನೆ ಬಂತು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋನಿಯಾ ಅವರು ಬಂದಿದ್ದಾರೆ. ಉಡುಪಿ ಮೂಲತಃ, ಆದರೂ ಬೆಂಗಳೂರಲ್ಲಿದ್ದಾರೆ. ಯಜಮಾನರು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಲಿ ಮನೆ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂಥ ಉಡುಪಿ ಶೈಲಿಯ ಬಿಳಿ ಪಾಂಪ್ಲೆಟಿನ ಕರಿಯನ್ನು ಮಾಡಿ ತೋರಿಸಿದ್ದಾರೆ. ಸೋನಿಯಾ ಯಾವ ರೀತಿ ಮಾಡಿದ್ರು ಒಂದ್ಸಲಿ ನೋಡ್ಕೊಳ್ಳಿ. ಪಾಂಪ್ಲೆಟ್ ಕರಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಜೀರಿಗೆ, ಕಾಳುಮೆಣಸು, ಧನಿಯಾ, ಈರುಳ್ಳಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ರುಬ್ಬಿದ ಮಸಾಲ, ಉಪ್ಪು ಹಾಕಿ ಸ್ವಲ್ಪ ಕುದಿಸಿ. ನಂತರ ಪಾಂಪ್ಲೆಟ್ ಫಿಶ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಆಮೇಲೆ ಒಂದು ಚಿಕ್ಕ ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಮಿಕ್ಸ್ ಮಾಡಿ. ಈಗ ಪಾಂಪ್ಲೆಟ್ ಕರಿ ಸವಿಯಲು ಸಿದ್ಧ. ಕರೆಕ್ಟ್ ಆಗಿದೆಯಾ? ಉಪ್ಪು, ಹುಳಿ, ಖಾರ ಎಲ್ಲಾನು? ಹೇಳ್ಬಿಡಿ. ಹುಳಿನೇ ಹಾಕಿಲ್ವಲ್ಲ ನೀವು? ಹುಳಿ ಹಾಕಲ್ಲ. ಇದು ಮಸಾಲಾನೇ ಸ್ವೀಟ್ ಮಸಾಲಾ ತರ. ಹೌದಾ? ಹುಳಿ ಎಲ್ಲ ಇಲ್ಲ, ಜಸ್ಟ್ ಸ್ವಲ್ಪ ಖಾರ ಅಷ್ಟೇ. ಹೌದಾ? ತೆಂಗಿನಕಾಯಿ. ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಥ್ಯಾಂಕ್ಸ್ ಸರ್. ಸಕ್ಕತ್ತಾಗಿದೆ. ಫಿಶ್ ನೋಡ್ಬಿಟ್ಟು ತಿಂತಾಳಿ. ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಬಿಟ್ಟರೆ ಫಿಶ್ ಸಾರಿನಲ್ಲಿ ಚೆನ್ನಾಗಿ ಡಿಪ್ ಆದರೆ ಡಿಪ್ ಆಗುತ್ತೆ, ಚೆನ್ನಾಗಿರುತ್ತೆ. ಗ್ರೇವಿ ಮಾತ್ರ ಅದ್ಭುತವಾಗಿದೆ. ಓಕೆ ಸೋನಿಯಾ, ಥ್ಯಾಂಕ್ ಯು. ನೆಲ್ಸನ್ ಆ್ಯಂಡ್ ಐಸನ್. ಐಸನ್. ಎಸ್, ನೆಲ್ಸನ್ ಮತ್ತು ಐಸನ್ಗೆ ಇಬ್ಬರಿಗೂ ಹೇಳಿ ಕಲ್ಸ್ಕೊಟ್ಟಿದ್ದು ತುಂಬ ಥ್ಯಾಂಕ್ಸು. ಓಕೆ. ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದೀರಾ. ಭಾಳ ದಿನದ ಮಾಸೆ ಒಳ್ಳೆ ಒಂದು ಫಿಶ್ ಕರಿ ತೋರಿಸ್ಬೇಕು ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತಲ್ಲಿ ಮತ್ತೆ ಬಂದಿದ್ದಾರೆ ಚೆಫ್ ಆನಂದ್ ಅವರು. ಆನಂದ್ ಅವರು ಈ ಸರಿ ಏನೋ ಅದೇನೋ ಡಿಂಗ್ರಿ ಮಾಡ್ತೀನಿ ಅಂತ ಹೇಳ್ತಾನೆ, ನನಗೆ ಸಿಗ್ತಾಗಿಲ್ಲ. ಅದೇನು ಮಾಡ್ತಾರ ಗೊತ್ತಿಲ್ಲ. ಹೇಳಿ ಆನಂದ್, ಏನು ಮಾಡ್ತೀರಿ ಇವಾಗ? ಸರ್, ಡಿಂಗ್ಲಿ ಕಬಾಬ್ ಅಂತ ಮಾಡ್ತಾ ಇದ್ದೀನಿ. ಓಕೆ, ಏನೇನು ಡಿಂಗ್ರಿ ಮಾಡಕ್ಕೆ? ಡಿಂಗ್ರಿ ಚಿಕನ್ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ದಪ್ಪ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ವಿನಿಗರ್, ಅರಿಶಿನ, ಕಾಳು ಮೆಣಸಿನ ಪುಡಿ, ಶುಂಠಿ, ಬೆಳ್ಳುಳ್ಳಿ, ಮೊಟ್ಟೆ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಒಂದು ಮಿಕ್ಸಿಂಗ್ ಬೌಲ್ ಕೊಡ್ಲಾ? ಒಂದು ಸಣ್ಣ ಇದು ಜಾರ್ ಚಿಕನ್ ಹಾಕ್ತಾ ಇದ್ದೀನಿ. ಎಷ್ಟು ಕೆಜಿ ಚಿಕನ್ ಇದೆ? ಇದು ಒಂದು 400 ಗ್ರಾಮ್ ಇದೆ ಸರ್. ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ಹುಡುಕ್ತಾ ಇದ್ರ ವಿನಿಗರ್? ಇಲ್ಲ ವಿನಿಗರ್. ಓಕೆ, ಒಂದೂವರೆ ಸ್ಪೂನು. ಚೂರು ಅರಿಶಿನ ಪುಡಿ, ಪೆಪ್ಪರ್ ಪೌಡರ್. ಇದು ಸಾಕಲ್ಲ? ಸಾಕು ಸರ್. ಎಣ್ಣೆ ಹಾಕೊಳ್ಳ? ಹಾಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಗಾರ್ಲಿಕ್ ಜಿಂಜರ್ ಚಾಪ್ಡ್ ಅಲ್ಲ? ಚಾಪ್ಡ್. ಓಕೆ, ಇದು ಮೆಣಸಿನ್ಕಾಯಿ, ಇದು ಚಾಪ್ಡೆ ಹಾಕೊಳ್ಳಿ. ಇದು ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಬೇಕು. ಓಕೆ, ಈರುಳ್ಳಿ ಜಾಸ್ತಿ ಇರಬೇಕಿದು.
ಓಕೆ. ಕೋಟಿಂಗ್ಗೆ. ಯೂಶಲಿ ಬೇರೆದಕ್ಕೆಲ್ಲ ಈರುಳ್ಳಿ ಎಲ್ಲ ಬೇರೆ ಹಾಕಲ್ಲ ಯಾವುದಕ್ಕೆ ನಾವು. ಹಾಕಲ್ಲ. ಒಂದು ನನಗೆ ಮಿಕ್ಸಿ ಜಾರ್ ಬೇಕಾಯ್ತು. ಒಣಮೆಣಸಿನ್ಕಾಯಿ ಪೌಡ್ರ್ ಮಾಡ್ಕೋಬೇಕು. ಪುಡಿ 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 ಅಂದ್ರೆ ಕಾಯಿಯ ಪುಡಿ ತರಿ ತರಿ ಇರಬೇಕು ಸ್ವಲ್ಪ. ಓಕೆ. ಅವಾಗ ಇದು ಬಾಯಿಗೆ ಸಿಗುತ್ತೆ. ಇದನ್ನ ನಾವು ಎಣ್ಣೆಲಿ ಕರಿತೀವ? ಹೌದು ಸರ್, ಎಣ್ಣೆಲಿ ಕರಿಯೋದು. ಕಬಾಬ್ ತರ ಎಣ್ಣೆಲಿ ಕರಿತೀವಿ. ಕಬಾಬ್ ತರ. ಆದ್ರೆ ಕಬಾಬ್ ಅಲ್ಲ. ಕಬಾಬ್ ಅಲ್ಲ ಇದು. ಮೊಟ್ಟೆ ಹಾಕೊಳ್ಳಿ ಬೈಂಡಿಂಗ್. ಈಗ ಮೊಟ್ಟೆ ಒಳಗಡೆ ಕೊಡೋದ್ರಿಂದ ಸಾಫ್ಟ್ ಆಗಿರುತ್ತೆ ಒಳಗಡೆ. ಓಕೆ. ಮೇಲ್ ಕೋಟಿಂಗಿಗೆ ನಾವು ಹಸಿಟ್ಟುಗಳು ಯೂಸ್ ಮಾಡ್ತೀವಿ. ಹಾಕೊಳ್ತೀರಾ? ಏನದು? ಅಕ್ಕಿ ಹಸಿಟ್ಟು. ಓಕೆ. 1 ಸ್ಪೂನು ಮೈದಾ ಹಸಿಟ್ಟು. ಓಕೆ. 1.25 ಸ್ಪೂನು ಆಯ್ತು. ಕಾರ್ನ್ಫ್ಲೋರ್. ಇದು 1.5 ಸ್ಪೂನ್ ಆಯಿತು. ಆಯ್ತು. ಮತ್ತು ಕಾವು ಅಷ್ಟೇ, ಎಣ್ಣೆ ಕಾವು ಸ್ಲೋಲೇ ಹಾಕ್ಬೇಕು. ಇದು ಫ್ರೈ ಮಾಡ್ತೀನಿ. ಮಾಡಿ. ಇಲ್ಲ ತುಂಬ ಕಾಯಬಾರ್ದು, ಮೀಡಿಯಮ್ ಇದೆ ಇದು. ಪಕೋಡ ಟೈಪ್ ಇದು. ಓಹೋ. ಸೇಮ್ ಪಕೋಡ ತರ ಕಾಣ್ತಾ ಇದೆ. ಹೌದು ಸರ್, ಹೇಳದ್ನಲ್ಲ ನಿಮಗೆ. ಅಯ್ಯಯ್ಯ, ಈರುಳ್ಳಿ ಎಲ್ಲ ಮೆತ್ತಿಸ್ಬಿಟ್ರಲ್ಲ ನೀವು. ಅದೇ ಟೇಸ್ಟ್ ಕೊಡೋದು ನಿಮಗೆ. ಹೌದಾ? ಸ್ಲೋಲ್ ಬೇಯಿಸಿದ್ರೆ ಇದು ಚೆನ್ನಾಗಿ ಬೇಯುತ್ತೆ. ಕರೆಕ್ಟಾಗಿ ಬರುತ್ತೆ, ಬೇಯುತ್ತೆ. ಚಿಕನ್ ಬೆಂದಿರುತ್ತೆ. ಹೌದು, ಅಂದ್ರೆ ಸಿಮ್ಮಲ್ಲೇ ಚೆನ್ನಾಗಿ ಬೇಯಿಸ್ಬೇಕಲ್ವಾ? ಕರೆಕ್ಟಾಗಿ ಬೇಯಿಸ್ಬೇಕು ಅಷ್ಟೇ. ಅದರಿಂದ ಆಯ್ತಾ? ಆಯ್ತು. ಅದು ಈರುಳ್ಳಿ ಯಾವುದು ಸೀದೋಗಲ್ಲ. ಸೀದೋಗಲ್ಲ, ಕರೆಕ್ಟ್ ಆಗಿದೆಯಲ್ಲ ಇದು? ಅಷ್ಟೇ ಅಷ್ಟೇ. ಯಾವಾಗ ನಾವು ರೆಡ್ ಕಬಾಬ್ ಕೇಳ್ತಾ ಇದ್ವಿ, ಗ್ರೀನ್ ಕಬಾಬ್ ಕೇಳ್ತಾ ಇದ್ವಿ, ಆದ್ರೆ ಡಿಂಗ್ರಿ ಕಬಾಬ್ ಯಾರಾದ್ರೂ ಕೇಳಿದ್ರಾ? ಅಷ್ಟು ಒಳ್ಳೆ ಡಿಂಗ್ರಿ ಕಬಾಬ್ ರೆಡಿ ಆಗಿದೆ. ದಪ್ಪ ದಪ್ಪ ಕಬಾಬ್ ಮಾಡಿದಿರಲ್ಲ? ದಪ್ಪ ಇದೆ. ಸಣ್ಣ ಸಣ್ಣ ಪೀಸ್ ಇರಬೇಕು. ಹಿಂಗಿರ್ಬೇಕು, ಸುಮ್ಮನೆ ರೀ, ಬಾಯಿ ಸಿಗ್ಬೇಕು ತಿನ್ಬೇಕಂತ. ತಿನ್ಬೇಕು. ನಾನ್ ವೆಜ್ ಎಲ್ಲ ಸ್ವಲ್ಪ ಹಿಡ್ಕೊಂಡು ಹೇಳಿದ್ರೆ ಅದು ಮಜಾ. ನೀವೇನ್ರಿ, ನಾವು ಆಗ್ತದೆ ನಾನ್ ವೆಜ್ ತಿನ್ನಂಗಿಲ್ಲ, ನೀವು ಮಾಡ್ಕೊಡ್ತಾ ಇದೀರಿ ಅಂತ ತಿಂತಾ ಇದೀವಿ ನಾವು. ಎಲ್ಲ ಹೇಳ್ತಾರೆ ಸರ್ ಹೊರಗಡೆ, ಹಂಗೆ ಹೇಳ್ತಾರಲ್ಲ. ನಾನ್ ವೆಜ್ ತಿನ್ನೋದೇ ಇಲ್ಲ ಅಂತ. ತೆಗಿರಿ ಸರ್, ಸಾಕು. ಓಹೋ, ಅದ್ಭುತ. ಪಕಡ ತರಕ್ಕೆ. ಎಸ್, ಹಾಕಿ. ಯಾರು ಚಿಕನ್ ಅಂತ ಹೇಳಕ್ಕಾಗಲ್ಲ ಇದು. ಸರ್, ಡಿಂಗ್ರಿ ಕಬಾಬ್ ಹೆಸರು ಎಲ್ಲೂ ಕೇಳಲಿಲ್ಲ, ತಗೊಳ್ಳಿ. ಓಕೆ, ಡಿಂಗ್ರಿ ಕಬಾಬ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ನಾನೆಲ್ಲೋ ಡಿಂಗ್ರಿ ತರನೇ ಇರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಇದು ಸಖತ್ತಾಗಿದೆ. ಯಾಕಂದ್ರೆ ನೋಡಿದ್ರೆ ಪಕೋಡ ತರ ಕಾಣುತ್ತೆ ಓವರ್ ಆಲ್ ಲುಕ್ಕು. ಹಾಕಿದಂತ ಮಿಕ್ಸ್ ಕೂಡ ಬೇರೆ ಬೇರೆ ಇತ್ತು. ಇಲ್ಲೇನು ಯಾವುದೋ ಪೌಡರ್ಗಳೇನು ಮಿಕ್ಸ್ ಮಾಡಿಲ್ಲ. ಪಕೋಡಾಗೆ ಯಾವ ರೀತಿ ಕಲ್ಸ್ಕೋಬೇಕು ಅದೇ ಥರನೇ ಕಲ್ಸ್ಕೊಳ್ತಾ ಇದ್ರು. ನೋಡಿ ಹೆಂಗ್ ಕಾಣಿಸ್ತಾ ಇದೆ, ನಿಮಗೆ ಫೀಲೇ ಆಗ್ತಾ ಇರಲಿಲ್ಲ ಫಸ್ಟ್ ಅದು ಬೇಯಬೇಕಾದ್ರೆ. ಪಕೋಡ ಬೇಯ್ತಾ ಇದೆಯೋ ಅನ್ನೋ ಥರನೇ ಇತ್ತು. ನೀವು ತುಂಬಾ ಸಖತ್ತಾಗಿ ಮಾಡೋದು ಆನಂದ್ ಅವರು. ಯಾವ ರೀತಿ ಮಾಡೋದು ಅಂತ ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಡಿಂಗ್ರಿ ಚಿಕನ್ ಕಬಾಬ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಒಣಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ಉಪ್ಪು, ವಿನೆಗರ್, ಅರಿಶಿನ, ಕಾಳು ಮೆಣಸಿನ ಪುಡಿ, ನಂತರ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ರುಬ್ಬಿಕೊಂಡ ಒಣಮೆಣಸಿನಕಾಯಿ ಹಾಕಿ ಮೊಟ್ಟೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಚೆನ್ನಾಗಿ ನೆನೆಸಿದ ಚಿಕನ್ ಹಾಕಿ ಕರಿಯಿರಿ. ಈಗ ಡಿಂಗ್ರಿ ಚಿಕನ್ ಕಬಾಬ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಸರ್. ನೋಡಿ, ಪಕೋಡ ಇಟ್ಟು ಮಾತ್ರ, ಇದು ಚಿಕನ್ ಇಲ್ಲ. ಚಿಕನ್ ಜೊತೆಗೆ ಸೇರಿಸಿ. ಹಂಗೆ ಪಕೋಡ ತರ. ಚಿಕನ್ ತಿಂತ ನೀವೇಂತ ಅನಿಸ್ತಾ ಇಲ್ಲ? ಹೌದಾ ಸರ್? ಡಿಫ್ರೆಂಟ್ ಟೇಸ್ಟ್ ಡಿಫ್ರೆನ್ಸ್ ಇದೆ ಸರ್. ಖಂಡಿತವಾಗ್ಲೂ ರೀ. ಒಂಥರ ಈ ಕಡೆ ಚಿಕನ್ ಇಲ್ಲ, ಆ ಕಡೆ ತುಂಬಾ ಸಖತ್ತಾಗಿದೆ. ಹೌದು ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇದೊಂಥರ ನಾನಂತೂ ತಿಂದಿಲ್ಲ. ಇಲ್ಲ ಇದು ಡಿಫ್ರೆಂಟ್, ಎಲ್ಲೂ ಸಿಗೋದು ಇಲ್ಲ. ನಾನು ತಿಂದಿರಲಿಲ್ಲ ಅಂತ ಹೇಳ್ತಾ ಇದ್ದೆ. ಯೂಶಲಿ ಎಲ್ಲ ತಿಂದ್ರೆ ಹೇಳ್ತೀನಿ ತಿನ್ನಿದ್ದೀನಿ, ಇಲ್ಲ ಕಲರ್ ನೋಡಿದೀನಿ ಅಂತ ಹೇಳ್ತೀನಿ. ಈ ಐಟಮ್ ನಾನು ತಿಂದಿರಲಿಲ್ಲ. ಎಲ್ಲೂ ಮಾಡಲ್ಲ ಸರ್. ತುಂಬಾ ಸಖತ್ತಾಗಿದೆ. ನಮ್ಮ ವೀಕ್ಷಕರಿಗೆ ಒಂದು ಹೊಸ ಅಡಿಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅನಂತ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆ ಕಡೆ ಆನಂದ್ ಹೋದ್ರು, ಗಡಿಯಾರ 2 ಗಂಟೆ ಅಂತ ಇದೆ. ಇಷ್ಟೊಂದು ಕಬಾಬು ನನ್ನ ಕೈಲೇ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ.
ಏನು ಮಾಡೋದೇನಿದೆ ಮುರಳಿ, ತಟ್ಟೆ ಇಡಿ, ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋಗಿ. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಮುರಳಿ ಅವರೇ ನಮ್ಮನ್ನು ಕರ್ಕೊಳ್ರಿ, ನಮ್ಮ ಕೈ ರುಚಿನೂ ನಿಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿ ಅಂತ. ಆದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ಕರ್ಕೊಳ್ತೀವಿ, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ